ಶ್ರೀ ರಾಮದೂತಂ ಶಿರಸಾ ನಮಾಮಿ. ಪ್ರಾತಸ್ಮರಣೀಯ ಪೂಜ್ಯ ಈ ಒಂದು ಗ್ರಾಮಕ್ಕೆ ಆಯುರಾರೋಗ್ಯ ಅಷ್ಟೈಶ್ವರ್ಯ ಸಿರಿ ಸಂಪತ್ತನ್ನ ನೀಡಿ ಸದಾವಕಾಲ ಕಾಪಾಡುತ್ತಿರುವ ಹಾಗೂ ಸರ್ವ ಭಕ್ತ ಸ್ತೋಮವನ್ನು ಉತ್ತರಿಸುತ್ತಿರುವ ಮಾರುತಿ ದೇವರ ಪಾವನ ಚರಣರವಿಂದಗಳಿಗೆ ವಕ್ಷು ವಿಲುಲಾಟುಗಳ ಮಷ್ಟಾಂಗಗಳ ಮೇಲೆ ಸೂಕುವಂತೆ ಪ್ರಣಿಪಾತನಾಗಿ ಇವತ್ತು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಸುಮಾರು 2 ದಿವಸಗಳಿಂದ ಕಾರ್ಯಕ್ರಮ ನೆರವೇರ್ತಾ ಬರ್ತಾ ಇತ್ತು. ಹಾಗೂ ಗ್ರಾಮದ ಎಲ್ಲ ದೇವಾನು ದೇವತೆಗಳಿಗೆ ಅನಂತ ನಮಸ್ಕಾರೋಪಾಯ ಮಂಗಲಂ ಸಮರ್ಪಣೆ ಮಾಡಿ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಬಯಸ್ತಾ ಈಗ ಈ ಒಂದು ನಾಟಕದ ಪ್ರಥಮ ಕಾರ್ಯಕ್ರಮ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮ ಹೋಗ್ತಾ ಇದೆ. ಆತ್ಮೀಯ ಸಹೋದರರು ಹಾಗೂ ಜನಪ್ರಿಯ ಸಂಗೀತ ಬಳಗ ಗೋಕಾಕ್ ಬೆಳವಂಕಿಯ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಯಲ್ಲಾಲಿಂಗ್ ಬೆಳವಂಕಿಯವರು ಆಗಮಿಸಿದ್ದಾರೆ. ಅವರು ಈ ಒಂದು ಪ್ರಾರ್ಥನಾ ಗೀತೆಯ ಮುಖಾಂತರ ಚಾಲನೆಯನ್ನ ನೀಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ವಜ್ರಾಂಗಿ ಧರಿಸಿದ ಹನುಮಂತ ವಜ್ರಾಂಗನಿಗೆ ವಂದಿಸುವೆ. ವಜ್ರಕಾಯ ಹೇ ಆಂಜನೇಯ ಆದರದಲ್ಲಿ ನಿನ್ನ ಆರಾಧಿಸುವೆ. ಆದರದಲ್ಲಿ ನಿನ್ನ ಆರಾಧಿಸುವೆ. ವಜ್ರಾಂಗಿ ಧರಿಸಿದ ಧನ್ಯವಾದಗಳು ಸಂಗೀತ ಬಳಗದವರಿಗೆ. ಈ ಒಂದು ಗಂಡು ಮೆಟ್ಟಿದ ನಾಡಲ್ಲಿ ಚಿಕ್ಕನಂದಿ ಹುಲಿಗಳು ಅರ್ಥಾತ್ ಮಾತು ಕೊಟ್ಟ ಮಡಿದಿ ಎಂಬ ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ಸರ್ವ ಅತಿಥಿ ಮಹೋದಯಗಳನ್ನ ಸಂಜೀವ್ ನಂದಿಮಠ್ ಶಿಕ್ಷಕರು ಸ್ವಾಗತ ಬಯಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ದಯಮಾಡಿ ವೇದಿಕೆಯ ಮೇಲೆ ಆಸನಗಳು ಖಾಲಿ ಇರೋದ್ರಿಂದ ದಯಮಾಡಿ ಈ ಒಂದು ನಾಟಕಕ್ಕೆ ಆಗಮಿಸಬೇಕಾದ ಎಲ್ಲ ಗಣ್ಯ ಮಾನ್ಯರು ವೇದಿಕೆಯ ಮೇಲೆ ಬಂದು ಮೊದಲು ಆಸೀನರಾಗಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ಎಲ್ಲ ಗಣ್ಯ ಮಾನ್ಯರು ಕೂಡ ವೇದಿಕೆಯ ಮೇಲೆ ಬಂದು ಆಗಮಿಸಿ ಆಸೀನರಾಗಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಜನನಾಯಕ ಕೊಡುಗೈದಾನಿ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಸದಾ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಈ ಭಾಗದ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂತಹ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶಣ್ಣ ಜಾರಕಿಹೊಳಿ ಅವರು ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ನಾಟಕದ ಕಂಪನಿ ವತಿಯಿಂದ ಅವ್ರನ್ನೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೇನೆ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸತೀಶಣ್ಣ ಜಾರಕಿಹೊಳಿ ಅವರು ಕೂಡ ಆಗಮಿಸಬೇಕಾಗಿತ್ತು. ಅವ್ರಿಗೂ ಕೂಡ ಈ ಒಂದು ನಾಟಕದ ಕಂಪನಿಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೇನೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಲಕ್ಕಣ್ಣನ ಜಾರಕಿಹೊಳಿ ಅವರು ಕೂಡ ಈ ಒಂದು ನಾಟಕದ
ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅವರ ಒಂದು ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದಾವೆ. ಹಾಗೇನೆ ಈ ಒಂದು ಭಾಗದ ಅಭಿವೃದ್ಧಿಯ ಹರಿಕಾರರು, ಕಾರ್ಮಿಕ ಧುರೀಣರು ಆಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಜನಾನುರಾಗಿ ನಾಯಕನಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀಯುತ ಅಂಬಿರಾವಣ್ಣ ಪಾಟೀಲ್ ಅವರು ಕೂಡ ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಈ ಒಂದು ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರನ್ನ, ಹಾಲಿ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರನ್ನು ಹಾಗೂ ಊರಿನ ಎಲ್ಲ ಗಣ್ಯಮಾನ್ಯರನ್ನು, ಅವರಿವರೇ ನಡೆದ ಎಲ್ಲರನ್ನೂ ಕೂಡ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕಮಿಟಿ ವತಿಯಿಂದ ಕೈಗೊಳ್ಳಲಾಗಿದೆ. ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತಿಸಿರ್ತಕ್ಕಂಥ ಸಂಜೀವ್ ನಂದಿಮಠ ಗುರುಗಳಿಗೆ ಧನ್ಯವಾದಗಳು. ಈಗ ದಯಮಾಡಿ ಹನುಮಂತ ಅರ್ಬಣ್ಣರವರು, ಹನುಮಂತ ಯಡ್ರಾಮಿ ಅವರು, ಚಂದ್ರಯ್ಯ ನಂದಿಮಠ ಅವರು, ಬಸವರಾಜ್ ಬಣ್ವಿ ಅವರು ದಯಮಾಡಿ ಎಲ್ಲಿದ್ರು ಕೂಡ ಬೇಗನೆ ಬಂದು ವೇದಿಕೆ ಮೇಲೆ ಆಸೀನರಾಗಬೇಕಂತ ಅವರಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಉದಯ್ ಪಾಟೀಲ್ ಅವರು ಎಲ್ಲರೂ ಕೂಡ ವೇದಿಕೆಯ ಮೇಲೆ ಬಂದು ಆಸೀನರಾಗಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ಪ್ರೇಕ್ಷಕರು ಅಲ್ಲೇ ಕೆಳಗಡೆ ಕೂತ್ಕೊಳ್ಬೇಕು, ಯಾರು ಎದ್ದು ನಿಂತ್ಕೊಳ್ಬಾರ್ದು. ಈ ನಾಟಕಕ್ಕೆ ಯಾವುದೇ ರೀತಿ ವಿಘ್ನಗಳು ಬಾರದಿರಲಿ, ಈ ನಾಟಕ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಅಂತ ಈ ನಾಟಕದ ಪೂಜಾ ಕಾರ್ಯಕ್ರಮವನ್ನ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶಂಕರಜ ಬಿರಾದರ್ ಅವರು ಪೂಜಾ ಕಾರ್ಯಕ್ರಮ ನಿರ್ವಹಿಸಿಕೊಡ್ಬೇಕು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಅವರಿಗೆ ನೆರವಾಗಬೇಕು. ಅವರ ಜೊತೆಗೆ KSRTC ನಿರ್ವಾಹಕರಾಗಿರ್ತಕ್ಕಂಥ ಮಲ್ಲ ಹಿರೇಮಠ ಅವರು ಕೂಡ ಸಾಥ್ ಕೊಡಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ನಾಟಕಕ್ಕೆ ಶುಭ ಹಾರೈಸಿ ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬಹುದಿಲ್ಲ, ಶಿವನಲ್ಲದೆ ಹರನಲ್ಲದೆ ಗತಿಯಾರೋ ನಮಗಿಲ್ಲ. ಜನಿಯಲ್ಲಿ ಕಟ್ಟಿದ ನದಿ, ತಲೆಯಲ್ಲಿ ಮುಡಿದ ಸಸಿ, ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟು ನಗುವ ನಮ ಶಿವನ ಕಣ್ಣೀರ. ಕಂಡಾಗ ಅಲ್ಲಿ ನಿಲ್ಲುವ ಶ್ರೀ ಕಂಡಾಗ ಅಲ್ಲಿ ನಿಲ್ಲುವ. ಈ ನಾಟಕ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಲಿ ಅಂತ ಪೂಜಾ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ದೇವಿ ಆರಾಧಕರು ಆಗಿರ್ತಕ್ಕಂಥ ಶಂಕರಜ ಬಿರಾದರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾವುದೇ ಒಂದು ಕಾರ್ಯವೂ ಕೂಡ ನಿರ್ವಿಘ್ನದಿಂದ ಸಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಈ ಒಂದು ಪೂಜಾ ಕೈಂಕರ್ಯವನ್ನ ಕೈಗೊಂಡಿರ್ತಕ್ಕಂತಹ
ವೇದಿಕೆ ನೀಡತಕ್ಕಂಥ ಎಲ್ಲ ಪೂಜ್ಯರಿಗೆ ಹಾಗೂ ಗಣ್ಯರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಿನ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವಂತ ಕಾರ್ಯಕ್ರಮ. ಸರ್ವ ಗ್ರಾಮ ಪಂಚಾಯತ್ ಸದಸ್ಯರು ಜ್ಯೋತಿ ಬೆಳಗಿಸುವಂತ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಾಗಿ ವಿನಂತಿ. ಸ್ಥಳೀಯ ಗ್ರಾಮ ಪಂಚಾಯಿತಿಯ ಎಲ್ಲ ಪದಾಧಿಕಾರಿಗಳು, ಹಾಲಿ ಹಾಗೂ ಮಾಜಿ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಂತವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ ಓಂ ಶಾಂತಿ ಶಾಂತಿ. ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಅಂಧಕಾರದಿಂದ ಸತ್ಯದೆಡೆಗೆ ಅಂತಕ್ಕಂತಹ ಜ್ಞಾನದ ಪ್ರತೀಕವಾಗಿರ್ತಕ್ಕಂತಹ ಜ್ಯೋತಿ ಪ್ರಜ್ವಲಿಸುವಂತಹ ಕಾರ್ಯಕ್ರಮ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಜ್ಯೋತಿಯನ್ನ ಪ್ರಜ್ವಲಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿರ್ತಕ್ಕಂತಹ ಚಾಲನೆಯನ್ನ ನೀಡಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಪದಾಧಿಕಾರಿಗಳಿಗೆ ಕಮಿಟಿ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಮುಂದಿನ ಕಾರ್ಯಕ್ರಮ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮ. ಈ ಉದ್ಘಾಟನಾ ಕಾರ್ಯಕ್ರಮವನ್ನ ನಮ್ಮ ಹಿರೇನಿಂದಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ರಾಯಪ್ಪನ ನಾಯ್ಕ ಅವರು ರಿಬನ್ ಕಟ್ ಮಾಡೋದ್ರ ಮೂಲಕ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿಕೊಡಬೇಕು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಎದ್ದು ನಿಂತು ಅವರ ಜೊತೆ ಸಹಕರಿಸಬೇಕಾಗಿ ಅವರಲ್ಲಿ ವಿನಂತಿ. ನಾಟಕದ ರಿಬ್ಬನ್ ಕತ್ತರಿಸುವ ಮುಖಾಂತರ ಈ ಒಂದು ನಾಟಕಕ್ಕೆ ವಿದ್ಯುಕ್ತವಾಗಿರ್ತಕ್ಕಂತಹ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಕಮಿಟಿ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈಗ ಈ ನಾಟಕದ ಬಲೂನ್ ಹಾರಿಸುವ ಕಾರ್ಯಕ್ರಮ. ಈ ಒಂದು ಬಲೂನ್ ಹಾರಿಸುವ ಕಾರ್ಯಕ್ರಮವನ್ನ ಆತ್ಮೀಯರು ಹಾಗೂ ಲೇಬರ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಾಂತೇಶ್ ಹಿರೇಮಠ್ ಹಾಗೂ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರಮೇಶ್ ಅಂಕಲ್ಗಿ, ಗಂಗಾಧರ್ ಹಾರ್ಗೋಪ್ ಅವರು ನೆರವೇರಿಸಿಕೊಡ್ಬೇಕಂತ ವಿನಂತಿಸ್ಕೊತಾ ಇದ್ದೀನಿ. ಧನ್ಯವಾದಗಳು. ಈಗ ಈ ನಾಟಕದ ಅಮೃತ ಪಾಣಿ ಸಿಂಚನವನ್ನ ಆತ್ಮೀಯರು ಹಾಗೂ ಗ್ರಾಮದ ಹಿರಿಯರಾಗಿರ್ತಕ್ಕಂತಹ ಹನುಮಂತ ಅರ್ಬಣ್ಣವರ್ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಪುಂಡ್ಲಿಕ್ ಸಾಗರ್ ಅವರು ಈ ಒಂದು ಅಮೃತ ಪಾಣಿ ಸಿಂಚನದ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಂತ ಅವ್ರಲ್ಲಿ ವಿನಂತಿಸ್ಕೊಳ್ತಾ ಇದೆ. ನಾಟಕಕ್ಕೆ ಶುಭ ಹಾರೈಸಿ ಅಮೃತ ಪಾನೀಯ ಸಿಂಚನವನ್ನ ಕಾರ್ಯಕ್ರಮವನ್ನ ವೇದಿಕೆ ನೀಡತಕ್ಕಂಥ ಗಣ್ಯರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ನಾಟಕಕ್ಕೆ ಶುಭ ಹಾರೈಸುವ ಮೂಲಕ ಅಮೃತ ಪಾನೀಯ ಸಿಂಚನ ಕಾರ್ಯಕ್ರಮ. ಧನ್ಯವಾದಗಳು. ಈಗ ಪಾರಿವಾಳ ಹಾರಿಸುವ ಕಾರ್ಯಕ್ರಮ. ಈ ಒಂದು ಪಾರಿವಾಳ ಹಾರಿಸುವ ಕಾರ್ಯಕ್ರಮಕ್ಕೆ ಆತ್ಮೀಯರಾಗಿರ್ತಕ್ಕಂಥ ನಕ್ಷತ್ರ ಸಿಂಚನ, ಈ ಒಂದು ನಕ್ಷತ್ರ ಸಿಂಚನವನ್ನ ಬಸವರಾಜ್ ಜಾಲಿಕಟ್ಟಿ ನಿಲಯ ಪಾಲಕರು ಹಾಗೂ ಬಸವರಾಜ್ ಹಾರುಗೋಪ್, ಬಾಲಚಂದ್ರ ಬಣಿವಿ, ಮಲ್ಲಯ್ಯ ಹಿರೇಮಠ ಅವರು ನೆರವೇರಿಸಿಕೊಡ್ಬೇಕಂತ ಅವ್ರಲ್ಲಿ ವಿನಂತಿಸ್ಕೊತಾ ಇದ್ದಾರೆ.
ಹೊಸ ಬೆಳಕು ಬಂಗಾರದ ಎರಡಲಿಂದ ಆಕಾಶವೇ ಊರಾಡುತ್ತ ಕಾಂತಿಯ ಕಾಂತಿಯ ಹೊಸ ಬೆಳಕು ನಕ್ಷತ್ರ ಸಿಂಚನದ ಮುಖಾಂತರ ಈ ಒಂದು ನಾಟಕಕ್ಕೆ ಶುಭ ಹಾರೈಸಿರ್ತಕ್ಕಂಥ ಗಣ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳು. ಈಗ ಮಾಲಾರ್ಪಣೆಯ ಕಾರ್ಯಕ್ರಮ. ಈ ಮಾಲಾರ್ಪಣೆಯ ಕಾರ್ಯಕ್ರಮವನ್ನ ಆತ್ಮೀಯ ಉಭಯ ಶಿಕ್ಷಕರಾಗಿರ್ತಕ್ಕಂತಹ ಯಲ್ಲಪ್ಪ ನಂದಿ ಹಾಗೂ ಸಂಜೀವ್ ನಂದಿಮಠ್ ಅವರು ಮಾಲಾರ್ಪಣೆಯ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಂತ ಅವ್ರು ವಿನಂತಿಸ್ಕೋತಾರೆ. ಇಲ್ಲಿಯವರೆಗೂ ನಿರೂಪಣಾ ಕಾರ್ಯಕ್ರಮ ನೆರವೇರಿಸಿರ್ತಕ್ಕಂತಹ ಸಹೋದರ ಜಗದೀಶ್ ಕಂಬಾರ್ ವಕೀಲರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಉಳ್ಳವರು ಶಿವಾಲಯವ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಎನ್ನುವಂತಹ ಈ ಒಂದು ಸುಂದರವಾಗಿರ್ತಕ್ಕಂಥ ಸಂಭ್ರಮಕ್ಕೆ ಸಾಕ್ಷೀಭೂತರಾಗಿರ್ತಕ್ಕಂತಹ ಗ್ರಾಮದ ಶಕ್ತಿ ದೇವತೆಯಾಗಿರ್ತಕ್ಕಂತಹ ಶ್ರೀ ಮಾರುತೇಶ್ವರನ ಅಡಿದಾವರಗಳಿಗೆ ನತಮಸ್ತಕನಾಗಿ ನಮಿಸುತ್ತಾ, ಹಾಗೇನೆ ಎಲ್ಲ ಎನ್ನ ಆರಾಧ್ಯ ದೈವಗಳ ಪಾದಗಳಿಗೆ ಹಣೆಮುಟ್ಟಿ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸಿ ಸತ್ಕರಿಸುವಂತಹ ಒಂದು ಸುಂದರ ಸಮಾರಂಭ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನ ಅಲಂಕರಿಸಿ ಪೂಜಾ ಕಾರ್ಯಕ್ರಮ ನೆರವೇರಿಸಿರ್ತಕ್ಕಂಥ ಶಂಕರಜ್ಜ ಬಿರಾದಾರ್ ಅವರಿಗೆ ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶಂಕರಜ್ಜ ಬಿರಾದರ್ ಅವರಿಗೆ ಲಕ್ಷ್ಮಣ್ ರೇವಪ್ಪ ಬನಿಯವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಶಾಲ್ ಹೊದಿಸುವ ಮುಖಾಂತರ ಅವರಿಗೆ ಒಂದು ಚಿಕ್ಕ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಂತ ಅಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿ ಮಹೋದಯಗಳಿಗೆ ಶಾಲೆ ಹೊದಿಸುವ ಮೂಲಕ ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಅಭಿನಂದನೆಗಳು. ಹಾಗೇನೆ ಈ ಒಂದು ನಾಟಕದ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನೆಯನ್ನ ನೆರವೇರಿಸಿಕೊಂಡಿರ್ತಕ್ಕಂತಹ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ರಾಯಪ್ಪನ ನಾಯಕ್ ಅವರಿಗೆ ಕೂಡ ಕಮಿಟಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ರಾಯಪ್ಪನ ನಾಯಕ್ ಅವರಿಗೆ ನಾಗಪ್ಪ ಹತ್ತಿಗಡಿಗೆ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರ ಸತ್ಕರಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ತುಂಬುರದ ಅಭಿನಂದನೆಗಳು. ಹಾಗೇನೆ ಜ್ಯೋತಿಯನ್ನ ಬೆಳೆಸುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿರ್ತಕ್ಕಂಥ ಚಾಲನೆಯನ್ನ ಕೊಟ್ಟಿರ್ತಕ್ಕಂತಹ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜನ ಹಾರುಗಪ್ಪ ಅವರಿಗೂ ಕೂಡ ಕಮಿಟಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮಾಜಿ ಹಿರೇನಿಂದಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜನ ಹಾರುಗಪ್ಪ ಅವರಿಗೆ ಕಾಡಪ್ಪ ಹತ್ತಿಗಡಿಗೆ ಅವರು ಶಾಲು ಹೊತ್ತಿಸಿ ಸನ್ಮಾನಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಹಾಗೇನೆ ಮತ್ತೋರ್ವ ಉದ್ಘಾಟಕರಾಗಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸಹೋದರಾಗಿರ್ತಕ್ಕಂಥ ವಿಠಲ್ ಕಿಲಾರಿ ಅವರಿಗೂ ಕೂಡ ಕಮಿಟಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ವಿಠಲನ ಕಿಲಾರಿ ಅವರಿಗೆ ದಾನೇಶ್ ಗೌಡರ್ ಇವರಿಂದ ಶಾಲು ಹೊತ್ತಿಸಿ ಸತ್ಕಾರ. ಅಭಿನಂದನೆಗಳು. ಹಾಗೇನೆ ಮತ್ತೋರ್ವ ಉದ್ಘಾಟಕರಾಗಿರ್ತಕ್ಕಂಥ ಸಹೋದರ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಗಂಗಾಧರನ ಹಾರುಗಪ್ಪ ಅವರಿಗೂ ಕೂಡ ಕಮಿಟಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಗಂಗಾಧರನ ಹಾರುಗಪ್ಪ ಅವರಿಗೆ ಜಗದೀಶ್ ಕಂಬಾರ್ ಅವರು ಶಾಲು ಹೊದಿಸಿ ಸತ್ಕರಿಸಬೇಕಾಗಿ ವಿನಂತಿ.
ಧನ್ಯವಾದಗಳು. ತುಂಬ ಅಭಿನಂದನೆಗಳು. ಹಾಗೆಯೇ ಮತ್ತೋರ್ವ ಉದ್ಘಾಟಕರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸಹೋದರ ರಮೇಶ್ ಅಂಕಲಿಗೆ ಅವರಿಗೂ ಕೂಡ ಕಮಿಟಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕ ರಮೇಶನ್ನ ಅಂಕಲಿಗೆ ಅವರಿಗೆ ಲಕ್ಷ್ಮಣ್ ಬಣವಿ ಅವರು ಶಾಲಾ ಹೊತ್ತಿಸಿ ಸತ್ಕರಿಸಬೇಕಾಗಿ ವಿನಂತಿ. ತುಂಬ ಅಭಿನಂದನೆಗಳು. ಹಾಗೆಯೇ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು ಹಾಗೂ ಹಿರಿಯ ಮಾರ್ಗದರ್ಶಕರಾಗಿರ್ತಕ್ಕಂತಹ ಶಿವನಪ್ಪನ ಗೌಡರ್ ಅವರಿಗೂ ಕೂಡ ಈ ಒಂದು ನಾಟಕದ ಕಂಪನಿಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವನಗೌಡ ಗೌಡರ್ ಇವರಿಗೆ ಆನಂದ್ ಬಿಸುರಟ್ಟಿ ಅವರು ಶಾಲಾ ಹೊತ್ತಿಸಿ ಸತ್ಕರಿಸಬೇಕಾಗಿ ವಿನಂತಿ. ತುಂಬ ಅಭಿನಂದನೆಗಳು. ಹಾಗೇನೆ ಕನಕದಾಸ ಯುವಕ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರು ಆಗಿರುವಂತಹ ಬಾಲಚಂದ್ರ ಬಣವಿ ಅವರಿಗೂ ಕೂಡ ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬಣವಿ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಚಂದ್ರ ಬಣವಿ ಅವರಿಗೆ ಕಾಡಪ್ಪ ಹತ್ತಿಗಟ್ಟಿಗೆ ಅವರಿಂದ ಶಾಲಾ ಹೊತ್ತಿಸಿ ಸತ್ಕಾರ ಕಾರ್ಯಕ್ರಮ. ತುಂಬ ಅಭಿನಂದನೆಗಳು. ಹಾಗೇನೆ ಮೂರಾರ್ಜಿ ವಸತಿ ಶಾಲೆಯ ನಿಲಯ ಪಾಲಕರಾಗಿರ್ತಕ್ಕಂಥ ಸಹೋದರ ಬಸವರಾಜ್ ಜಾಲಿಕಟ್ಟಿ ಅವರಿಗೂ ಕೂಡ ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುರಾರ್ಜಿ ವಸತಿ ಶಾಲೆಯ ನಿಲಯ ಪಾಲಕರಾಗಿರ್ತಕ್ಕಂಥ ಬಸವರಾಜ್ ಜಾಲಿಕಟ್ಟಿ ಅವರಿಗೆ ಲಕ್ಷ್ಮಣ್ ಬಣವಿ ಅವರಿಂದ ಲಕ್ಕಪ್ಪ ಹತ್ತಿಗಟ್ಟಿಗೆ ಅವರಿಂದ ಶಾಲಾ ಹೊತ್ತಿಸಿ ಸತ್ಕಾರ. ತುಂಬ ಹೃದಯದ ಅಭಿನಂದನೆಗಳು. ಹಾಗೇನೆ ಹುಕ್ಕೇರಿ ತಾಲೂಕಿನ ಲೇಬರ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಶ್ರೀಯುತ ಮಹಾಂತೇಶ್ ಹಿರೇಮಠ ಅವರಿಗೂ ಕೂಡ ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಮಹಾಂತೇಶ್ ಹಿರೇಮಠ್ ಲೇಬರ್ ಇನ್ಸ್ಪೆಕ್ಟರ್ ಇವರಿಗೆ ಅಶೋಕ್ ಅರ್ಬನ್ ಉತ್ತಪ್ಪ ಹತ್ತಿಗಟ್ಟಿಗೆ ಇವರಿಂದ ಶಾಲಾ ಹೊತ್ತಿಸಿ ಸತ್ಕಾರ ಕಾರ್ಯಕ್ರಮ. ತುಂಬ ಹೃದಯದ ಅಭಿನಂದನೆಗಳು. ಹಾಗೇನೆ ಭಾರತಾಂಬೆಯ ಹೆಮ್ಮೆಯ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂತಹ ಸಹೋದರ ಲಕ್ಕಪ್ಪ ಹತ್ತಿಕಟ್ಟಿಗೆ ಅವರಿಗೂ ಕೂಡ ನಮ್ಮ ಗ್ರಾಮದ ಕಮಿಟಿ ವತಿಯಿಂದ ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಿವೃತ್ತ ಸೈನಿಕರು ಆಗಿರ್ತಕ್ಕಂಥ ಲಕ್ಕಪ್ಪ ಹತ್ತಿಗಟ್ಟಿಗೆ ಅವರಿಗೆ ಅಶೋಕ್ ಅರ್ಬನ್ ಅವರು ಇವರಿಂದ ಶಾಲಾ ಹೊತ್ತಿಸಿ ಸತ್ಕಾರ ಕಾರ್ಯಕ್ರಮ. ಧನ್ಯವಾದಗಳು. ಜೈ ಹಿಂದ್ ಸರ್. ಹಾಗೇನೆ ಮತ್ತೋರ್ವ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಹೋದರರಾಗಿರ್ತಕ್ಕಂಥ ಅರ್ಬಣ್ಣ ಯರಗಟ್ಟಿ ಅವರಿಗೂ ಕೂಡ ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅರ್ಬಣ್ಣ ಯರಗಟ್ಟಿ ಅವರಿಗೆ ಶ್ಯಾಮಾನಂದ್ ಕಡ್ಲಾಪೋಳಿ ಇವರಿಂದ ಶಾಲಾ ಹೊತ್ತಿಸಿ ಸತ್ಕಾರ. ಅದೇ ರೀತಿಯಾಗಿ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ BMTCಯ ನಿರ್ವಾಹಕರಾಗಿರ್ತಕ್ಕಂತಹ ಮಾವನಾಗಿರ್ತಕ್ಕಂಥ ಮಲ್ಲಯ್ಯ ಹಿರೇಮಠ ಅವರಿಗೂ ಕೂಡ ನಾಟಕದ ಕಂಪನಿಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಹಾಗೂ BMTC ಡ್ರೈವರ್ ಆಗಿರ್ತಕ್ಕಂಥ ಮಲ್ಲಯ್ಯ ಹಿರೇಮಠ ಇವರಿಗೆ ರಾಮು ಬನ್ವಿ ಇವರಿಂದ ಶಾಲಾ ಹೊತ್ತಿಸಿ ಸತ್ಕಾರ ಕಾರ್ಯಕ್ರಮ. ತುಂಬ ಹೃದಯದ ಅಭಿನಂದನೆಗಳು. ಹಾಗೆಯೇ ಹಿರೇನಂದಿಯ ಮತ್ತೋರ್ವ ಸಹೋದರಾಗಿರ್ತಕ್ಕಂಥ ಕೃಷ್ಣ ಕಿಲಾರಿ ಅವರು ಕೂಡ ಈ ಒಂದು ನಾಟಕಕ್ಕೆ ಆಗಮಿಸಿ ಶೋಭಿತರು ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ.
ಕೃಷ್ಣ ಕಿಲಾರಿ ಇವರಿಗೆ ಶಿವಾನಂದ ಮನವಿ ಇವರಿಂದ ಶಾಲು ಹೊತ್ತಿಸಿ ಸತ್ಕಾರ ಕಾರ್ಯಕ್ರಮ. ತುಂಬ ಹೃದಯದ ಅಭಿನಂದನೆಗಳು. ಹಾಗೆಯೇ ಮತ್ತೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸಹೋದರ ಅಶೋಕ್ ಅಂಕಲ್ಗೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅಶೋಕನ ಅಂಕಲ್ಗೆ ಅವರಿಗೆ ಶಾಮಣ್ಣ ಕಡ್ಲೆಪೋಳಿ ಇವರಿಂದ ಶಾಲು ಹೊತ್ತಿಸಿ ಸತ್ಕಾರ ಕಾರ್ಯಕ್ರಮ. ಧನ್ಯವಾದಗಳು. ಹಾಗೇನೆ ಮತ್ತೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಪುಂಡ್ಲಿಕ್ ಹರ್ಜನ್ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರು. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಪುಂಡ್ಲಿಕನ್ನ ಸಾಗರ್ ಇವರಿಗೆ ಲಕ್ಷ್ಮಣ್ ಮನವಿ ಇವರಿಂದ ಶಾಲು ಹೊತ್ತಿಸಿ ಸತ್ಕಾರ ಕಾರ್ಯಕ್ರಮ. ತುಂಬ ಅಭಿನಂದನೆಗಳು. ಹಾಗೆಯೇ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಸಹೋದರಾಗಿರ್ತಕ್ಕಂಥ ಲಕ್ಕಪ್ಪ ನಡಟಿ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಲಕ್ಕಪ್ಪ ನಡಟಿ ಅವರಿಗೆ ಆನಂದ್ ಬಿಸೂರಟಿ ಅವರು ಶಾಲು ಹೊತ್ತಿಸಿ ಸತ್ಕರಿಸಬೇಕಾಗಿ ವಿನಂತಿ. ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಹಿರಣಂದಿ ಗ್ರಾಮದ ಮತ್ತೋರು ಹಿರಿಯರತಕ್ಕಂಥ ಯಲ್ಲಪ್ಪನ ಕುಲಮೂರು ಅವರು ಕೂಡ ಆಗಮಿಸಿ ಶೋಭಿಸಿದ್ದಾರೆ. ಅವರಿಗೂ ಕೂಡ ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಂತ ಯಲ್ಲಪ್ಪನ ಕುರಿ ಅವರಿಗೆ ಕುಲಮೂರು ಅವರಿಗೆ ದೇವಪ್ಪ ಕೋಟ್ರು ಇವರು ಶಾಲು ಹೊತ್ತಿಸಿ ಸತ್ಕರಿಸಬೇಕಾಗಿ ವಿನಂತಿ. ಹಾಗೇನೆ ಮುಂದಿನದಾಗಿ ಮತ್ತೋರ್ವ ಮಾಜಿ ಉಪಾಧ್ಯಕ್ಷರು ಹಾಗೂ ಸಹೋದರಾಗಿರ್ತಕ್ಕಂಥ ಮಾರುತಿ ಕಟ್ಟಿಕಾರ ಅವರಿಗೂ ಕೂಡ ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾರುತಿನ ಕಟ್ಟಿಕಾರ ಇವರಿಗೆ ಷಣ್ಮುಖ್ ತುಳಸಿಗೇರಿ ಇವರಿಂದ ಶಾಲು ಹೊತ್ತಿಸಿ ಸತ್ಕಾರ. ಧನ್ಯವಾದಗಳು. ಹಾಗೇನೆ ಮತ್ತೋರ್ವ ಸಹೋದರಾಗಿರ್ತಕ್ಕಂಥ ಸುರೇಶ್ ಪರ್ಸನ್ ಅವರವರು ಕೂಡ ಈ ಒಂದು ನಾಟಕದ ಕಂಪನಿಗೆ ಆಗಮಿಸಿ ಶೋಭಿಸಿದ್ದಾರೆ. ಅವರು ಸುರೇಶ್ ಸನ್ನನ್ ಅವರವರು ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸುರೇಶ್ ಸನನ್ ಅವರವರಿಗೆ ಕಲ್ಲಪ್ಪ ಹರ್ಜನ್ ಇವರಿಂದ ಶಾಲು ಹೊತ್ತಿಸಿ ಸತ್ಕಾರ ಕಾರ್ಯಕ್ರಮ. ತುಂಬ ಹೃದಯದ ಅಭಿನಂದನೆಗಳು. ಹಾಗೇನೆ ಮತ್ತೋರ್ವ ಸಹೋದರ ಲಕ್ಷ್ಮಣ್ ಕಟ್ಟಿಮನಿ ಅವರು ಕೂಡ ಆಗಮಿಸಿ ಶೋಭೆ ತಂದಿದ್ದಾರೆ. ಅವರಿಗೂ ಕೂಡ ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಲಕ್ಷ್ಮಣ್ ಕಟ್ಟಿಮನಿ ಅವರಿಗೆ ಶಶಿಧರ್ ಗೌಡ ಇವರಿಂದ ಶಾಲು ಹೊತ್ತಿಸಿ ಸತ್ಕಾರ ಕಾರ್ಯಕ್ರಮ. ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಸಹೋದರ ಮಾರುತಿ ಅರ್ಬಣ್ಣ ಅವರನ್ನು ಕೂಡ ಈ ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಅವರಿಗೆ ಲಕ್ಕಪ್ಪ ಹತ್ತಿಕಟ್ಟಿಗೆ ಅವರು ಇವರಿಗೆ ತುಂಬ ನಿವೃತ್ತ ಧನ್ಯವಾದಗಳು. ಸೈನಿಕರಾಗಿರ್ತಕ್ಕಂಥ ಲಕ್ಕಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ಮಾಡಿ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಮಾರುತಿ ಅರ್ಬನ್ ಅವರು ಪೊಲೀಸರು ಇವರಿಗೆ ನಿವೃತ್ತ ಸೈನಿಕರಾಗಿರ್ತಕ್ಕಂಥ ಲಕ್ಕಪ್ಪ ಹತ್ತಿಗಟ್ಟಿಗೆ ಇವರಿಂದ ಶಾಲು ಹೊತ್ತಿಸಿ ಸತ್ಕಾರ ಕಾರ್ಯಕ್ರಮ. ಹೃದಯದ ಅಭಿನಂದನೆಗಳು. ಹಾಗೆಯೇ ಪ್ರಗತಿಪರ ರೈತರಾಗಿರ್ತಕ್ಕಂಥ ಸಹೋದರ ಸುಭಾಷ್ ನಂದಿ ಅವರು ಕೂಡ ಆಗಮಿಸಿ ಸೋದರರು ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸಹೋದರ ಸುಭಾಷ್ ನಂದಿ ಅವರಿಗೆ ಶಿವಾನಂದ್ ನಂದೇರ್ ಇವರಿಂದ ಮಾಲಾರ್ಪಣೆ. ಹೃದಯದ ಅಭಿನಂದನೆಗಳು. ಹಾಗೆ ಜಾತ್ರಾ ಕಮಿಟಿಯ
ಮುಖ್ಯಸ್ಥರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಸುಭಾಷ್ ನಂದಿ ಅವರಿಗೂ ಕೂಡ ಈ ಒಂದು ಜಾತ್ರಾ ಕಮಿಟಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಊರ ಹಿರಿಯರಾಗಿರ್ತಕ್ಕಂಥ ಸುಭಾಷ್ ಕಕ್ಕ ನಂದಿಯವರಿಗೆ ಬರ್ಮನ್ ಅವರು ದುಂಡಪ್ಪ ಬರ್ಮನ್ ಅವರಿಂದ ಸತ್ಕಾರ ಕಾರ್ಯಕ್ರಮ. ಹೃದಯದ ಅಭಿನಂದನೆಗಳು. ಹಾಗೆ SDMCಯ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಗುರುನಾಥ್ ತುಳಸಿಗೇರಿ ಅವರು ಕೂಡ ಆಗಮಿಸಿ ಶೋಭತಿದ್ದಾರೆ. ಅವರಿಗೂ ಕೂಡ ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. SDMC ಅಧ್ಯಕ್ಷರಾಗಿರ್ತಕ್ಕಂಥ ಗುರುನಾಥ್ ತುಳಸಿಗೇರಿ ಅವರಿಗೆ ಗಂಗಪ್ಪ ಗೋಸಲಿ ಇವರಿಂದ ಸತ್ಕಾರ ಕಾರ್ಯಕ್ರಮ. ಹೃದಯದ ಅಭಿನಂದನೆಗಳು. ಹಾಗೇನೆ ಮತ್ತೋರ್ವ ಹಿರಿಯರಾಗಿರ್ತಕ್ಕಂತಹ ಮಾರುತಿ ಹುರ್ಕಾಡಿನವರು ಕೂಡ ಈ ಒಂದು ನಾಟಕಕ್ಕೆ ಆಗಮಿಸಿ ಶೋಭಿಸಿದ್ದಾರೆ. ಅವರಿಗೂ ಕೂಡ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. PKPS ಸದಸ್ಯರಾಗಿರ್ತಕ್ಕಂಥ ಹುರ್ಗಾಡಿನವರಿಗೆ ಆನಂದ್ ಬಿಸುರುಟಿ ಇವರಿಂದ ಶಾಲಾ ಸತ್ಕಾರ ಕಾರ್ಯಕ್ರಮ. ಹೃದಯದ ಅಭಿನಂದನೆಗಳು. ಹಾಗೇನೆ ಮತ್ತೋರ್ವ ಸೋದರಾಗಿರ್ತಕ್ಕಂಥ ಮಾರುತಿ ರಂಕನ್ಕೊಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭಿಸಿದ್ದಾರೆ. ಅವರಿಗೂ ಕೂಡ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮಾರುತಿ ರಂಗನಗೊಬ್ಬ ಅವರಿಗೆ ಗಂಗಪ್ಪ ಗೋಸಲಿ ಇವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಹಾಗೇನೆ ಮತ್ತೋರ್ವ ಹಿರಿಯರಾಗಿರ್ತಕ್ಕಂಥ ಬೀರಪ್ಪನ ಸುಂದೋಳೆ ಅವರಿಗೂ ಕೂಡ ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬೀರಪ್ಪನ ಸುಂದೋಳಿ ಇವರಿಗೆ ಶಶಿ ಗೌಡ ಅವರಿಂದ ಮಾಲಾರ್ಪಣೆ. ಹೃದಯದ ಅಭಿನಂದನೆಗಳು. ಹಾಗೇನೆ ಮಾಜಿ SDMC ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಹನುಮಂತನ ಅರ್ಬನ್ ಅವರಿಗೂ ಕೂಡ ಈ ಒಂದು ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮಾಜಿ SMC ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಕಾಕ ಅರ್ಬನ್ ಅವರು ಇವರಿಗೆ ಗಂಗಪ್ಪ ಗೋಸಲಿ ಇವರಿಂದ ಮಾಲಾರ್ಪಣೆ. ಚಾಲು ಹಚ್ಚಿ ಮಾಲಾರ್ಪಣೆ. ಮಾಲ್ಕಾರಿ ಕೋಟ್ರವರು ವೇದಿಕೆ ಮೇಲೆ ಆಗಮಿಸಬೇಕಂತ. ಹಾಗೇನೆ ಹಿರಿಯರಾಗಿರ್ತಕ್ಕಂತಹ ಯಲ್ಲಪ್ಪನ ಹತ್ತಿಕಟ್ಟಿಗೆ ಅವರಿಗೂ ಕೂಡ ಈ ಒಂದು ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮಾವನವರಾದ ಯಲ್ಲಪ್ಪ ಹತ್ತಿಗಿಟಿ ಅವರಿಗೆ ಆನಂದ್ ಬಿಸುರುಟಿ ಇವರಿಂದ ಸತ್ಕಾರ ಕಾರ್ಯಕ್ರಮ. ಧನ್ಯವಾದಗಳು. ಹಾಗೇನೆ ಮತ್ತೋರ್ವ ಸಹೋದರ ಶ್ರೀಕಾಂತ್ ನಂದಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸಹೋದರ ಶ್ರೀಕಾಂತ್ ನಂದಿಯರವರಿಗೆ ಗಂಗಪ್ಪ ಗೋಸಲಿ ಇವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಹಾಗೇನೆ ಭಾರತ್ ಫರ್ಟಿಲೈಸರ್ನ ಸದಸ್ಯರಾಗಿರ್ತಕ್ಕಂಥ ಬಸವರಾಜ ನಂದಿ ಅವರಿಗೂ ಕೂಡ ಈ ಒಂದು ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬಸವರಾಜ್ ನಂದಿಯರವರಿಗೆ ಮಂಜು ಹತ್ತಿಗಟ್ಟಿಗೆ ಇವರಿಂದ ಮಾಲಾರ್ಪಣೆ. ಪ್ರಗತಿಪರ ರೈತರಾಗಿರ್ತಕ್ಕಂಥ ಮಾಲ್ಕಾರಿ ಕೋಟ್ರವರಿಗೆ ಗಂಗಪ್ಪ ಗೋಸಲಿ ಇವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಹಾಗೇನೆ ಮತ್ತೋರ್ವ ಹಿರಿಯರಾಗಿರ್ತಕ್ಕಂಥ ಶಂಕರ್ ಬಣಿವೆ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ಸಂಜು ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆ ಮಾಡ್ಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಶಂಕರ್ ಬಣಿವೆ ಅವರಿಗೆ ಧನ್ಯವಾದಗಳು. ಹಾಗೇನೆ ಮತ್ತೋರ್ವ ಸಹೋದರ ಮಲ್ಲಪ್ಪನ ಅಮೀನ್ ಬಾಯ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭಿಸಿದ್ದಾರೆ. ಅವರಿಗೂ ಕೂಡ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಮಲ್ಲಪ್ಪ ಅಮೀನ್ ಬಾಯ್ ಅವರಿಗೆ ಶಿವಾನಂದ್ ಬನವಿ ಅವರಿಂದ ಮಾಲಾರ್ಪಣೆ. ಹಾಗೇನೆ ಮತ್ತೋರ್ವ ಸಹೋದರ ಬಸವರಾಜ್ ನಂದಿ ಅವರಿಗೂ ಕೂಡ ಈ ಒಂದು ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬಸವರಾಜ್ ನಂದಿಯರವರಿಗೆ ಗಂಗಪ್ಪ ಗೋಸಲಿ ಇವರಿಂದ ಮಾಲಾರ್ಪಣೆ. ಹನುಮಂತ್ ಮಾದೇವ್ ಹರ್ಜನ್ ಇವರಿಗೆ ಗಂಗಪ್ಪ ಗೋಸಲಿ ಇವರಿಂದ ಮಾಲಾರ್ಪಣೆ. ಶ್ರೀಕಾಂತ್ ನಂದಿ ಇವರಿಗೆ ಶಿವಾನಂದ್ ನಂದೇರ್ ಇವರಿಂದ ಮಾಲಾರ್ಪಣೆ. ಹಾಗೇನೆ
ಶಿವಾನಂದ ಬಣವಿ ಅವರಿಗೆ ಲಕ್ಷ್ಮಣ ಬಣವಿ ಅವರು ಮಾಲಾರ್ಪಣೆಯನ್ನು ಮಾಡೋದ್ರ ಅವ್ರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಹಾಗೇನೆ ಕಲಾ ಪ್ರೇಮಿಗಳು ಹಿರಿಯರಾಗಿರ್ತಕ್ಕಂತಹ ಶ್ಯಾಮಾನಂದನ ಕಡ್ಲಾಪ್ಗಳು ಅವ್ರಿಗೂ ಕೂಡ ಈ ಒಂದು ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ಶಿವಾನಂದ್ ಬಣವಿ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಮಂಜು ಹತ್ತಿಕಟ್ಟಿಗೆ ಅವ್ರಿಗೂ ಕೂಡ ಈ ಒಂದು ನಾಟಕದ ಕಂಪನಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ಶಿವಾನಂದ ಸುಭಾಷ್ ನಂದಿ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಅಗ್ನಿಶಾಮಕ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಸಹೋದರ ಲಕ್ಷ್ಮಣ ಬಣಗಿ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ಜಗದೀಶ್ ಕಂಬಾರ್ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ನಿರೂಪಕರಾಗಿರ್ತಕ್ಕಂಥ ಜಗದೀಶ್ ಕಂಬಾರ್ ಅವರಿಗೆ ಬಸವರಾಜನ ಜಾಲಿಕಟ್ಟಿ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಈ ಒಂದು ನಾಟಕದ ಮಾಲಕರಾಗಿರ್ತಕ್ಕಂತಹ ನಾಗಪ್ಪ ಹತ್ತಿಕಟ್ಟಿಗೆ ಅವರಿಗೆ ರಾಯಪ್ಪನ ನಾಯಕ್ ಅವರು ಮಾಲಾರ್ಪಣೆಯನ್ನ ಮಾಡೋ ಮುಖಾಂತರ ಅವರಿಗೆ ಸತ್ಕರಿಸಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಮಹೇಶ್ ಬೆನ್ನಿ ಎಲ್ಲಿದ್ರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಕೃಷ್ಣ ಮದನ್ ಅವರು ಕೂಡ ಎಲ್ಲಿದ್ರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಉದಯ್ ಪಾಟೀಲ್ ಅವರು ಕೂಡ ಎಲ್ಲಿದ್ರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಸುರೇಶ್ ಬಣವಿ ಅವರು ಕೂಡ ಎಲ್ಲಿದ್ರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಭೀಮ್ಸಿ ಬಣವಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ಮತ್ತೊಬ್ಬರ ಮಾಲಕರಾಗಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಯಲಲಿಂಗ್ ಹುಚ್ಚನಟ್ಟಿ ಅವರಿಗೆ ವಿಠಲ್ ಕಿಲಾರಿ ಅವರು ಮಾಲಾರ್ಪಣೆಯನ್ನ ಮಾಡೋದ್ರ ಮುಖಾಂತರ ಅವರನ್ನ ಸತ್ಕರಿಸಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ರಾಮಪ್ಪ ಬಣವಿ ಅವರಿಗೂ ಕೂಡ ಈ ಒಂದು ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ರಾಮಪ್ಪ ಬಣವಿ ಅವರಿಗೆ ಬಾಲಚಂದ್ರ ಬಣವಿ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಉದಯ್ ಪಾಟೀಲ್ ಪಶುವೈದ್ಯರಾಗಿರ್ತಕ್ಕಂಥ ಉದಯ್ ಪಾಟೀಲ್ ಅವರಿಗೆ ಮಲ್ಲಯ್ಯ ಹಿರೇಮಠ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಮಾವು ಶಾಲ್ ಹಾಕಿ ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಸುರೇಶ್ ಬಣವಿ ಅವರಿಗೂ ಕೂಡ ವೇದಿಕೆ ಮೇಲೆ ಆಹ್ವಾನವನ್ನ ಕೊಡ್ತಾ ಇದ್ದೇವೆ. ಸುರೇಶ್ ಬಣವಿ ಅವರು ಕೂಡ ಎಲ್ಲಿದ್ರು ಕೂಡ ಬೇಗನೆ ವೇದಿಕೆ ಮೇಲೆ ಬರ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಉದ್ದಪ್ಪ ಹತ್ತಿಕಟ್ಟಿಗೆ ಅವರಿಗೆ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ಕಾಡಪ್ಪ ಹತ್ತಿಕಟ್ಟಿಗೆ ಅವರಿಗೆ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಅಶೋಕ್ ಅರ್ಬಣ್ಣವರವರಿಗೆ ಬಸವರಾಜನ ಹಾರುಗಪ್ಪ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಉದ್ದಪ್ಪನ ಹತ್ತಿಕಟ್ಟಿಗೆ ಅವರಿಗೂ ಕೂಡ ವೇದಿಕೆಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಅವರಿಗೆ ಉದಯ್ ಪಾಟೀಲ್ ಅವರು ಉದ್ದಪ್ಪನ ಹತ್ತಿಕಟ್ಟಿಗೆ ಅವರಿಗೆ ಉದಯ್ ಪಾಟೀಲ್ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಸುರೇಶ್ ಬಣವಿ ಅವರು ವೇದಿಕೆ ಮೇಲೆ ಬರಬೇಕು. ಸುರೇಶ್ ಬಣವಿ ಅವರಿಗೆ ಸುರೇಶ್ ಬಣವಿ ಅವರಿಗೆ ಸುರೇಶ್ ಪರ್ಸನ್ ಅವರು SDMC ಉಪಾಧ್ಯಕ್ಷರು ವೇದಿಕೆ ಮೇಲೆ ಸುರೇಶ್ ಬಣವಿ ಅವರಿಗೆ ಉದಯ್ ಪಾಟೀಲ್ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ವಿನಂತಿಯನ್ನ ವಿಠಲ್ ನಂದಿ ಮಾಡ್ಕೊಳ್ತಾ ವೇದಿಕೆ ಮೇಲೆ ಬರಬೇಕು. ಆನಂದ್ ನಂದಿ PKPS ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು. ಹನುಮಂತ್ ಶಂಕರಪ್ಪ ಯಡ್ರಾಮಿ ವೇದಿಕೆ ಮೇಲೆ ಬರಬೇಕು. ಬಸು ಗೋಸ್ಲಿ ಅವರು ಎಲ್ಲಿದ್ರು ಕೂಡ ವೇದಿಕೆ ಮೇಲೆ ಬರ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಬಸು ಬನ್ವಿ ವೇದಿಕೆ ಮೇಲೆ ಬರಬೇಕು. ತನುಶ್ರೀ ದಾಬಾದ್ ಮಾಲೀಕರು ಲಕ್ಕಪ್ಪ ನಂದಿ PKPS ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಸಹೋದರ ಸುರೇಶ್ ಪರ್ಸನ್ ಅವರನ್ನ ವೇದಿಕೆಗೆ ಆಗಮಿಸೋದು. ಹಾಗೆ ಮತ್ತೋರ್ವ ಸಹೋದರ ವಿಠಲ್ ನಂದೇರ್ ಅವರಿಗೂ ಕೂಡ ವೇದಿಕೆ ಮೇಲೆ ಆಹ್ವಾನವನ್ನ ನೀಡ್ತಾ ಅವರಿಗೆ ಮಲ್ಲಪ್ಪ ಗೌಡ ವೇದಿಕೆ ಮೇಲೆ ಬರಬೇಕು. ನಾಗಪ್ಪ ಹತ್ತಿಕಟ್ಟಿಗೆರು ಇರುವರು ಸಹೋದರಿಯರಿಗೆ ಮಾಲಾರ್ಪಣೆಯನ್ನ ಮಾಡ್ಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ವಿಠಲ್ ನಂದಿ ಹಾಗೂ ಸುರೇಶ್ ಪರ್ಸನ್ ಅವರು ಇವರಿಗೆ ದೇವಪ್ಪ ಕೋಟ್ರವರಿಗೆ ಆನಂದ್ ಬಿಸುರೆಡ್ಡಿ ಅವರಿಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಬಸವರಾಜ್ ಬಣಿ ಆನಂದ್ ಬಿಸುರೆಡ್ಡಿ ಅವರಿಗೆ ದೇವಪ್ಪ ಕೋಟ್ರವರಿಂದ ಮಾಲಾರ್ಪಣೆ ವೇದಿಕೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಅವರಿಗೆ ಮಹಾಂತೇಶ್ ಹಿರೇಮಠ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಅರುಣ್ ಗೌಡರ್ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಈ ಒಂದು ಜಾತ್ರಾ ಕಮಿಟಿಯ ಎಲ್ಲ ಹಿರಿಯರು, ಜಾತ್ರಾ ಮಹೋತ್ಸವದ ಕಮಿಟಿಯ ಹಿರಿಯರು ವೇದಿಕೆ ಮೇಲೆ ಆಗಮಿಸಿ ಒಂದು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಗ್ರಾಮದ ಕಮಿಟಿ ಹಿರಿಯರು ಹಾಗೆ ಬಸವರಾಜ್ ಬಣವಿ ಅವರು
ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ವೇದಿಕೆ ಮೇಲೆ ಆಗಮಿಸಿ ಮಾಂತೇಶ್ ಬಸವರಾಜ್ ಬಣವಿ ಅವರಿಗೆ ಕಾಡಪ್ಪ ಹತ್ತಿಗಡಿಗೆ ಇವರಿಂದ ಮಾಲಾರ್ಪಣೆ. ಡಾಕ್ಟರ್ ಬಸವರಾಜ್ ಗೌಡರ್ ಇವರು ವೇದಿಕೆ ಮೇಲೆ ಆಗಮಿಸಬೇಕು. ಊರ ಹಿರಿಯರಾಗಿರ್ತಕ್ಕಂಥ ಸುಭಾಷ್ ಕಾಡಪ್ಪ ತುಳಸಿಗೇರಿ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಇನ್ನೋರು ಊರ ಹಿರಿಯರಾಗಿರ್ತಕ್ಕ ಅಲ್ಲು ಬೋರನ್ ಅವರು ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು. ಭೀಮ್ಸಿ ಬಣವಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಅವರಿಗೆ ಉದಯ್ ಪಾಟೀಲ್ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಶಶಿ ಇದ್ದೇವೆ. ಗೌಡರ್ ಇವರಿಗೆ ದೇವಪ್ಪ ಬಸಪ್ಪ ಗೋಸ್ಲಿ ಅವರು ವೇದಿಕೆ ಮೇಲೆ ಬರಬೇಕು. ಅವರಿಗೆ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಚಂದ್ರಯ್ಯ ನಂದಿಮಠ ಅವರು ಎಲ್ಲಿದ್ರು ಕೂಡ ಬೇಗನೆ ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಹನುಮಂತ ಯಡ್ರಾಮಿ ಅವರು ಕೂಡ ಎಲ್ಲಿದ್ರು ಬೇಗನೆ ವೇದಿಕೆ ಮೇಲೆ ಬಂದು ಈ ಒಂದು ಸತ್ಕಾರವನ್ನ ಸ್ವೀಕರಿಸಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ರೇಷನ್ ಅಂಗಡಿ ಮಾಲೀಕರಾಗಿರ್ತಕ್ಕಂಥ ಸೋಮಪ್ಪ ನಂದಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ವಿನಂತಿಸ್ಕೋತಾ ಇದ್ದಾರೆ. ನಾಟಕದ ಮಾಲಕರಾಗಿರ್ತಕ್ಕಂಥ ರಮೇಶ್ ಬಣಿ ಅವರಿಗೆ ಅವ್ರ ಮಾವ ಪ್ರೀತಿಯಿಂದ ಮಾಲಾರ್ಪಣೆ ಮಾಡ್ತಾರಂತದನ್ನ ಅವ್ರು ಸ್ವೀಕರಿಸಬೇಕಂತೇಳಿ ಈಶ್ವರ್ ಪಾಟೀಲ್ ಅವರು ಮಾಡ್ಕೊಳ್ತಾ ಇದ್ದೇವೆ. ಈಶ್ವರ್ ಪಾಟೀಲ್ ಅವರು ಆಗಮಿಸಬೇಕು. ಮಾರುತಿ ಮದನ್ ಅವರವರು ಎಲ್ಲಿದ್ರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸಿದ್ದಪ್ಪ ಗೋವಿಂದಪ್ಪಗಳು ಅವರು ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಈವರೆಗೂ ಕೂಡ ವಿರೂಪಾಕ್ಷಿ ಕುಲಕರ್ಣಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅವರಿಬ್ಬರಿಗೂ ಕೂಡ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ಮಾಡುವ ಚಂದ್ರಯ್ಯ ನಂದಿಮಠ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ವಿನಂತಿಸಿಕೊಳ್ತಾ ಇದ್ದೇವೆ. ಮಹಾದೇವ್ ಸೂರಪ್ಪ ಬಣವಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಮಲ್ಲಪ್ಪ ಕೋಟೂರ್ ಅವರು, ಮಲ್ಲಪ್ಪ ಅರ್ಬಣ್ಣವರ್, ನಾರಾಯಣ್ ಕಡ್ಲೆಪ್ಗೋಳ್, ಸಿದ್ದಾರೂಢ್ ಪಾಟೀಲ್, ಲಕ್ಕಪ್ಪ ಅರ್ಬಣ್ಣವರ್, ಪಾಂಡು ಕೋಟೂರ್, ನಾಗಪ್ಪ ಅರ್ಬಣ್ಣವರ್, PKPS ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ್ ಕಡ್ಲೆ ಸಹೋದರ ಆನಂದ್ ನಂದಿ ಅವರನ್ನು ಕೂಡ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅವರು ಕೂಡ ಬಂದು ಈ ಒಂದು ಸತ್ಕಾರವನ್ನ ಸ್ವೀಕರಿಸಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ನಾಗಪ್ಪ ಅರ್ಬಣ್ಣವರವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಅವರಿಗೆ ನಾಗಪ್ಪ ಹತ್ತಿಕಟ್ಟಿಗೆ ಅವರು, ನಾಗಪ್ಪ ಅರ್ಬಣ್ಣವರವರಿಗೆ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ನೆರವೇರಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಡಾಕ್ಟರ್ ಕೋತ್ ಸರ್ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದರಂತೆ PKPS ಅಧ್ಯಕ್ಷರಾಗಿರ್ತಕ್ಕಂಥ ಆನಂದನ ನಂದಿ ಅವರು, PKPS ಅಧ್ಯಕ್ಷರಾಗಿರ್ತಕ್ಕಂಥ ಆನಂದನ ನಂದಿ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಆನಂದ್ ನಂದಿ ಅವರಿಗೆ ದೇವಪ್ಪ ಕೋಟ್ರ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. PKPS ಅಧ್ಯಕ್ಷರಾಗಿರ್ತಕ್ಕಂಥ ಆನಂದನ ನಂದಿ ಅವರಿಗೆ ದೇವಪ್ಪ ಕೋಟ್ರ ಅವರು ವಿನಂತಿ. ಬಸು ಗೋವಿಂದಪ್ಪಗಳು ಎಲ್ಲಿದ್ರು ಕೂಡ ಹನುಮಂತ್ ಮೆನಿಕೇರಿ ವೇದಿಕೆ ಮೇಲೆ ಬರ್ಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹನುಮಂತ್ ಮೆನಿಕೇರಿ ಎಲ್ಲಿದ್ದರೂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೇನೆ ಉದ್ದಪ್ಪನ ಹತ್ತಿಕಟ್ಟಿಗೆ ಅವರು ಕೂಡ ವೇದಿಕೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಅವರು ಕೂಡ ಈ ಒಂದು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತ ಅಲ್ಲು ಬೋರನ್ ಅವರು ವಿನಂತಿಸಿಕೊಳ್ತಾ ಇದ್ದೇವೆ. ಬೋರನ್ ಅವರು ಎಲ್ಲಿದ್ದರೂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹನುಮಂತ್ ಮೆನ್ನಿಕೇರಿ ಬಸು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಬಸು ಗೋವಿಂದಪ್ಪಗಳು ಎಲ್ಲಿದ್ರು ಕೂಡ ಬೇಗನೆ ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಸತ್ಕಾರವನ್ನು ಸ್ವೀಕರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೇನೆ ಮಂಜು ಗೋಸ್ಲಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಸತ್ಕಾರವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿ ಮಾಡಿ ನಾಟಕದ ಮಾಲಕರಾಗಿರ್ತಕ್ಕಂಥ ನಾಗಪ್ಪ ಹತ್ತಿಕಟ್ಟಿ ಅವರು ಮಾಲಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ನಿಂಗಪ್ಪ ಮೀನ್ಮಾಯಿಮ ಅವರು ಎಲ್ಲಿದ್ದರೂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹನುಮಂತ್ ಮೆನ್ನಿಕೇರಿ ಅವರಿಗೆ ನಾಗಪ್ಪ ಹತ್ತಿಗಟ್ಟಿಗೆ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಡಾಕ್ಟರ್ ಹನುಮಂತ ರೆಡ್ಡಿ ಅವರು ಕೂಡ ವೇದಿಕೆಗೆ ಆಹ್ವಾನವನ್ನ ನೀಡುತ್ತಾ ಅವರಿಗೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಊರ ಪ್ರಮುಖ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಹನುಮಂತಣ್ಣ ಯಡ್ರಾಮಿ, ಉದ್ದಪ್ಪನ ಹತ್ತಿಕಟ್ಟಿಗೆ ಅವರಿಗೆ ಡಾಕ್ಟರ್ ಹನುಮಂತಣ್ಣ ಯಡ್ರಾಮಿ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಕಮಿಟಿ ಹಿರಿಯರಾಗಿರ್ತಕ್ಕಂಥ ಸುಭಾಷ್ ಕಾಕ ತುಳಸಿಗೇರಿ ಎಲ್ಲಿದ್ದರೂ ವೇದಿಕೆ ಮೇಲೆ ಜಲ್ದಿ ಬರಬೇಕಾಗಿ ವಿನಂತಿ. ಅಲ್ಲು ಬೋರನ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೇನೆ ಈ ನಾಟಕದ ಹಾರ್ಮೋನಿಯಂ ಮಾಸ್ತರಾಗಿರ್ತಕ್ಕಂಥ ಆನಂದ್ ಕೋಟ್ರ ಅವರಿಗೂ ಕೂಡ ವೇದಿಕೆ ಮೇಲೆ ಆಹ್ವಾನವನ್ನು ನೀಡುತ್ತಾ ಅವರಿಗೂ ಕೂಡ ಕಮಿಟಿ ಮಾಲಕರು ಮಾಲಾರ್ಪಣೆಯನ್ನ ನೆರವೇರಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೇನೆ ಕಿರಾಣಿ ಅಂಗಡಿ ಮಾಲಕರಾಗಿರ್ತಕ್ಕಂಥ ನಾಗಪ್ಪ ಪಾವಟೆ ಅವರಿಗೂ ಕೂಡ ಈ ಒಂದು ವೇದಿಕೆಗೆ ಆಹ್ವಾನವನ್ನು ನೀಡುತ್ತಾ ಅವರು ಕೂಡ ಒಂದು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತ ಅವರಲ್ಲಿ ಕೂಡ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ.
ಹಾಗೇನೆ ಬೀರನಗಡ್ಡಿ ಪೊಲೀಸ್ ಅವರು ಸಹೋದರ ಬೀರನಗಡ್ಡಿ ಪೊಲೀಸ್ ಅವರು ಕೂಡ ವೇದಿಕೆಯ ಮೇಲೆ ಆಗಮಿಸಿ ಈ ಒಂದು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಜೋಡಟಿ ಅವರು ಸಹೋದರ ಜೋಡಟಿ ಅವರು ಕೂಡ ಎಲ್ಲಿದ್ರು ಬೇಗನೆ ವೇದಿಕೆಯ ಮೇಲೆ ಆಗಮಿಸಿ ಈ ಒಂದು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತ ವಿನಂತಿ ಕೊಡ್ತಾ ಇದೆ. ನಾಗಪ್ಪ ಪಾವಟೆ ಅವರಿಗೆ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಆನಂದ್ ಕೋಟ್ರ ಅವರಿಗೂ ಕೂಡ ನಾಟಕದ ಮಾಲಕರಾಗಿರ್ತಕ್ಕಂಥ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ಬೀರ್ಗಡ್ಡಿ ಪೊಲೀಸರು ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಅಲ್ಲು ಬೋರನ್ ಅವರು ಊರ ಹಿರಿಯರು ವೇದಿಕೆ ಮೇಲೆ ಬರಬೇಕು. ಸುಭಾಷ್ ತುಳಸಿಗೇರಿ ಊರ ಹಿರಿಯರು ವೇದಿಕೆ ಮೇಲೆ ಬರಬೇಕು. ನಾಗಪ್ಪ ನಂದಿ ಅವರನ್ನು ಕೂಡ ಈ ಒಂದು ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಆನಂದ್ ಜೋಡಾಟಿ ಅವರಿಗೂ ಕೂಡ ಈ ಒಂದು ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಅವರಿಗೆ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ನೆರವೇರಿಸಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ನಾಟಕಕ್ಕೆ ಜನಪ್ರಿಯ ಸಂಗೀತ ಬಳಗದ ಹಾಗೇನೆ ಲಕ್ಕಪ್ಪ ನಂದಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಲಕ್ಕಪ್ಪ ನಂದಿ ಅವರಿಗೆ ರಾಮಪ್ಪ ಬನ್ವಿ ಅವರು ಮಾಲಾರ್ಪಣೆಯನ್ನ ನೆರವೇರಿಸಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಬೀರನಗಡ್ಡಿ ಪೊಲೀಸ್ ಸಹೋದರ ಅವರು ಕೂಡ ವೇದಿಕೆಯ ಮೇಲೆ ಬೇಗನೆ ಆಗಮಿಸಿ ಈ ಒಂದು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಬೀರನಗಡ್ಡಿ ಪೊಲೀಸ್ ಬೇಗನೆ ವೇದಿಕೆಯ ಮೇಲೆ ಬಂದು ಈ ಒಂದು ಮಾಲಾರ್ಪಣೆಯನ್ನ ಸರ್ವ ಸಂಗೀತ ಬಳಗದ ಪರವಾಗಿ ಎಲ್ಲಾ ಲಿಂಗ್ ಮೆಳವಂಕಿ ಅವರು ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಶಶಿಕಾಂತ್ ಪೌಂಚಿ ಅವರ ಪರವಾಗಿ ಹಾಗೂ ಮಲ್ಲಪ್ಪ ಗೋಪಾಲ್ ಅನಿಲ್ ಅವರ ಪರವಾಗಿ ಎಲ್ಲಾ ಲಿಂಗ್ ಮೆಳವಂಕಿ ಅವರು ಆಗಮಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಮಲ್ಲಪ್ಪ ಗೌಡರ್ ಅವರಿಗೂ ಕೂಡ ಈ ಒಂದು ಕಂಪನಿಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಅವರಿಗೂ ಕೂಡ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ನೆರವೇರಿಸಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಶಿವಲಿಂಗಯ್ಯ ನಂದಿಮಠ ಇವರಿಗೂ ಕೂಡ ಈ ಒಂದು ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಅವರು ಕೂಡ ಈ ಒಂದು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೇನೆ ಮಾಯಪ್ಪ ಪೂಜಾರಿ ಅವರಿಗೂ ಕೂಡ ನಾಟಕದ ಕಂಪನಿಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಅವರಿಗೂ ಕೂಡ ನಾಟಕದ ಮಾಲಕರು ಮಾಲಾರ್ಪಣೆಯನ್ನ ನೆರವೇರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೇನೆ ಲಕ್ಕಪ್ಪ ಅರ್ಬನ್ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಒಂದು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೇನೆ ರವಿ ಜಾಲಗೇರಿ ಅವರಿಗೂ ಕೂಡ ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ನೆರವೇರಿಸಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಲಕ್ಕಪ್ಪ ಅರ್ಬನ್ ಅವರಿಗೆ ಕೂಡ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ನೆರವೇರಿಸಿಕೊಡಬೇಕು. ಚಂದ್ರಯ್ಯ ನಂದಿಮಠ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಶಿವಲಿಂಗಯ್ಯ ನಂದಿಮಠ, ಚಂದ್ರಯ್ಯ ನಂದಿಮಠ, ಹನುಮಂತ ಯಡ್ರಾಮಿ ಅವರು ಎಲ್ಲಿದ್ರು ಕೂಡ ಬೇಗನೆ ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಸತ್ಕಾರವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಕಡಪ ಹರ್ಜನ್ ಅವರು ಕಡಪ ಹರ್ಜನ್ ಅವ್ರಿಗೂ ಕೂಡ ವೇದಿಕೆಗೆ ಆಹ್ವಾನವನ್ನ ನೀಡ್ತಾ ಇದ್ದೇವೆ. ಹಾಗೇನೆ ರವಿ ಕಟ್ರಿ ಅವರು ಸಹೋದರ ರವಿ ಕಟ್ರಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತ ಅವರಲ್ಲಿ ಕೂಡ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲಿದ್ರು ಕೂಡ ಅವರು ಬೇಗನೆ ಒಂದು ಈ ಒಂದು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ರವಿ ಕಟ್ರಿ, ಕೃಷ್ಣ ಮದನ್ ಅವರು ವಕೀಲರಾಗಿರ್ತಕ್ಕಂಥ ಸಹೋದರ ಕೃಷ್ಣ ಮದನ್ ಅವರಿಗೂ ಕೂಡ ಈ ಒಂದು ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬೇಗನೆ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಮಾಲಾರ್ಪಣೆಯನ್ನ ಶಿವಲಿಂಗಯ್ಯ ನಂದಿಮಠ ಅವರು ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕಂತೇಳಿ ಅವ್ರಿಗೂ ಕೂಡ ವಿನಂತಿಯನ್ನ ಮಾಡಿಕೊಳ್ತಾ ನಾಟಕದ ಮಾಲಕರಾಗಿರ್ತಕ್ಕಂಥ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ನೆರವೇರಿಸಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೇನೆ ಕೃಷ್ಣ ಮದನ್ ಅವರು ವಕೀಲರು ಅವರು ಕೂಡ ಬೇಗನೆ ವೇದಿಕೆಯ ಮೇಲೆ ಆಗಮಿಸಿ ಒಂದು ಸತ್ಕಾರವನ್ನ ಸ್ವೀಕರಿಸಬೇಕಂತ ಅವರಲ್ಲೂ ಕೂಡ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗೇನೆ ಈ ಒಂದು ಸ್ವಾಗತ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೂಡಿ ಕಾರ್ಯಕ್ರಮ ನಿರ್ವಹಣೆ ಮಾಡಿರ್ತಕ್ಕಂಥ ಸಹೋದರ ಯಲ್ಲಪ್ಪ ನಂದಿ ಶಿಕ್ಷಕರಿಗೂ ಕೂಡ ಜಗದೀಶ್ ಜಾಲಿಕಟ್ಟಿ, ಬಸವರಾಜನ ಜಾಲಿಕಟ್ಟಿ ಅವರು ಮಾಲಾರ್ಪಣೆಯನ್ನ ನೆರವೇರಿಸಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಮತ್ತೋರ್ವ ಸಹೋದರ ಮಾಲಕರಾಗಿರ್ತಕ್ಕಂಥ ಗಂಗಪ್ಪ ಗೋಸ್ಲಿ ಅವರಿಗೂ ಕೂಡ ವೇದಿಕೆಯ ಮೇಲೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಗಂಗಪ್ಪ ಗೋಸ್ಲಿ ಅವರು ಎಲ್ಲಿದ್ರು ಬೇಗನೆ ವೇದಿಕೆ ಮೇಲೆ ಆಗಮಿಸಿ
ವಿಠಲ್ ಕಿಲಾರಿ ಅವರಿಂದ ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ರಾಯಪ್ಪನ ಕೌಜಲ್ಗಿ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ರಾಯಪ್ಪನ ಕೌಜಲ್ಗಿ ಅವರು ಎಲ್ಲಿದ್ರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಮಂಜು ಗೋಸ್ಲಿ ಅವರು ಎಲ್ಲಿದ್ರು ಬೇಗನೆ ವೇದಿಕೆಯ ಮೇಲೆ ಬರ್ಬೇಕಂತ ಅವರಲ್ಲೂ ಕೂಡ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ವೇಳೆಯ ಅಭಾವ ಇರೋದ್ರಿಂದ ಎಲ್ಲ ಗಣ್ಯರು ಬೇಗನೆ ವೇದಿಕೆ ಮೇಲೆ ಆಗಮಿಸಿ ಒಂದು ಸತ್ಕಾರವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ತುಂಬ ಹೃದಯದ ವಿನಂತಿ ಯಲ್ಲಾಲಿಂಗ ಹುಚ್ಚನಟ್ಟಿ ಮಾಲಕರಾಗಿರ್ತಕ್ಕಂಥ ಯಲ್ಲಾಲಿಂಗ ಹುಚ್ಚನಟ್ಟಿ ಅವರನ್ನ ಮತ್ತೊಮ್ಮೆ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೇನೆ ರೇಷನ್ ಅಂಗಡಿ ಮಾಲೀಕರು ಸುಪುತ್ರರಾಗಿರ್ತಕ್ಕಂಥ ಬಾಳೇಶ್ ನಂದಿ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ಶಿವಾನಂದ ನಂದಿ ಅವರು ಮಾಲಾರ್ಪಣೆಯನ್ನ ಮಾಡಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಸಂಜು ನಂದಿಮಠ ಅವರಿಗೆ ನಾಗಪ್ಪ ಹತ್ತಿಗಟ್ಟಿಗೆ ಅವರಿಂದ ಮಾಲಾರ್ಪಣೆ. ಸಂಜು ನಂದಿಮಠ ಶಿಕ್ಷಕರು ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಕ್ಕಂಥ ಸಂಜು ನಂದಿಮಠ ಶಿಕ್ಷಕರಿಗೆ ನಾಗಪ್ಪ ಹತ್ತಿಗಟ್ಟಿಗೆ ಅವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಹಾಗೇನೆ ಭೀಮ್ಸಿ ಮಾದಾರ್ ಅವರಿಗೂ ಕೂಡ ಈ ಒಂದು ನಾಟಕದ ಕಂಪನಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಅವರಿಗೆ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ಮಾಡಬೇಕಂತೇಳಿ ವಿನಂತಿ. ಅಶೋಕ್ ಅರ್ಬನ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಅಶೋಕ್ ಅರ್ಬನ್ ಅವರು ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂತಹ ಮಹಾಂತೇಶ್ ಹರ್ಜನ್ ಅವರು ವೇದಿಕೆಯ ಮೇಲೆ ಆಗಮಿಸಬೇಕಂತ ಅವರಲ್ಲೂ ಕೂಡ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಮಹಾಂತೇಶ್ ಹರ್ಜನ್ ಅವರು ಕಲ್ಲಪ್ಪ ಹರ್ಜನ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಅವರಿಗೆ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ನೆರವೇರಿಸಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಮಹಾಂತೇಶ್ ಹರ್ಜನ್ ಅವರು, ರವಿ ಕಟ್ರಿ ಅವರು ಬೇಗನೆ ವೇದಿಕೆಯ ಮೇಲೆ ಆಗಮಿಸಬೇಕಂತ, ಹಾಗೆ ಮಂಜು ಗೋಸ್ಲಿ ಅವರು ಕೂಡ ಬೇಗನೆ ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಮಂಜು ಗೋಸ್ಲಿ, ರಾಜು ಪಾಮರೆಡ್ಡಿ, ರವಿ ಕಟ್ರಿ ಎಲ್ಲ ಯುವಕರು ಕೂಡ ವೇದಿಕೆಯ ಮೇಲೆ ಆಗಮಿಸಿ ಈ ಒಂದು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತ ಅವರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಹಾಗೇನೆ ಅಶೋಕ್ ಅರ್ಬನ್ ಅವ್ರಿಗೂ ಕೂಡ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಅಶೋಕ್ ಅರ್ಬನ್ ಅವರಿಗೆ ಬಾಲಚಂದ್ರ ಬನ್ವಿ ಅವರು ಮಾಲಾರ್ಪಣೆಯನ್ನ, ಸುರೇಶ್ ಬನ್ವಿ ಅವರು ಮಾಲಾರ್ಪಣೆಯನ್ನ ಮಾಡಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಅವರ ವಿನಂತಿಯ ಮೇರೆಗೆ ಬದಲಾವಣೆ ಮಾಡಲಾಗಿದೆ. ಸುರೇಶ್ ಬನ್ವಿ ಅವರು ಅಶೋಕ್ ಅರ್ಬನ್ ಅವರಿಗೆ ಮಾಲಾರ್ಪಣೆಯನ್ನ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೇನೆ ವಿಠಲ್ ಸಿದ್ದಣ್ಣ ಅವ್ರಿಗೂ ಕೂಡ ಅವರನ್ನು ಕೂಡ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೇನೆ ರಾಜು ಪಾಮರೆಡ್ಡಿ ಅವರನ್ನು ಕೂಡ ವೇದಿಕೆಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ರಾಜು ಪಾಮರೆಡ್ಡಿ ಅವರಿಗೆ ರವಿ ಕಟ್ರಿ ಅವರು ಮಾಲಾರ್ಪಣೆಯನ್ನ ಮಾಡಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಸುರೇಶ್ ಬನ್ವಿ ಅವರು ಯಲ್ಲಾಲಿಂಗ ಹುಚ್ಚನಟ್ಟಿ ಅವರಿಗೆ ದೊಡ್ಡಪ್ಪ ಬರ್ಮಣ್ಣ ಅವರವರು ಪ್ರೀತಿಯಿಂದ ಮಾಲಾರ್ಪಣೆಯನ್ನ ನೆರವೇರಿಸಿರುತ್ತಾರೆ. ಅವರು ದಯಮಾಡಿ ಬಂದು ಬೇಗನೆ ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ಬೇಗನೆ ಬಂದು ಈ ಒಂದು ಮಾಲಾರ್ಪಣೆಯನ್ನ ಸ್ವೀಕಾರ ಮಾಡಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ಇನ್ನುಳಿದಿರ್ತಕ್ಕಂಥ ಯಾರೇ ಗಣ್ಯರು ಅತಿಥಿಗಳು ಉಳಿದಿದ್ರೆ ಅವರು ಕೂಡ ಬೇಗನೆ ವೇದಿಕೆ ಕಡೆ ಆಗಮಿಸಿ ಈ ಒಂದು ಸತ್ಕಾರವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ಕಮಿಟಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇಲ್ಲಿವರೆಗೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಸಂಜು ನಂದಿಮಠ ಶಿಕ್ಷಕರಿಗೆ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕಂತ ವಿನಂತಿಸ್ಕೋತ ತುಂಬ ಹೃದಯದ ಧನ್ಯವಾದಗಳು. ಹಾಗೇನೆ ಬೀರಪ್ಪ ಸುನದಳ್ಳಿ ಅವರಿಗೆ ನಾಗಪ್ಪ ಹತ್ತಿಕಟ್ಟಿಗೆ ತಾಲೂಕಾ ಕರ್ಮಾಧ್ಯಕ್ಷರಾಗಿರ್ತಕ್ಕಂಥ ನಾಗಪ್ಪ ಹತ್ತಿಕಟ್ಟಿಗೆ ಅವರಿಗೆ ಬೀರಪ್ಪ ಸುನದಳ್ಳಿ ಅವರು ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸನ್ಮಾನವನ್ನ ನೆರವೇರಿಸುವವರಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಗೆ ತುಂಬ ಹೃದಯದ ಆಹ್ವಾನವನ್ನ ಕೊಡ್ತಾ ಇದ್ದೇವೆ. ವೇದಿಕೆ ಮುಂಭಾಗದಲ್ಲಿ ಬಂದು ಈ ಒಂದು ಸತ್ಕಾರವನ್ನ ಸ್ವೀಕರಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ.
ಡಾಕ್ಟರ್ ಹನುಮಂತ ಯಡ್ರಾಮಿ ಅವರು ಕೂಡ ಹಾಗೂ ಚಂದ್ರಯ್ಯ ಸ್ವಾಮೀಜಿ ನಂದಿಮಠ ಅವರು ವೇದಿಕೆಯ ಮೇಲೆ ಆಗಮಿಸಬೇಕಂತ ವಿನಂತಿಸ್ಕೋತಾರೆ. ಡಾಕ್ಟರ್ ಹನುಮಂತ ಶಂಕರಪ್ಪ ಯಡ್ರಾಮಿ, ಚಂದ್ರಯ್ಯ ಸ್ವಾಮೀಜಿ ನಂದಿಮಠ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೇನೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸನ್ಮಾನವನ್ನ ಮಾಡಿರುವ ಹಾಗೂ ಸ್ವೀಕರಿಸುವ ಎಲ್ಲ ಗಣ್ಯರಿಗೆ ತುಂಬ ಅಭಿನಂದನೆಗಳು ಸಲ್ಲಿಸ್ತಾ ಟ್ರ್ಯಾಕ್ಟರ್ ಮಾಲಕರಾಗಿರ್ತಕ್ಕಂಥ ಸಿದ್ದಪ್ಪ ಕೋಟ್ರು ಅವರಿಗೂ ಕೂಡ ಈ ಒಂದು ನಾಟಕದ ಕಂಪನಿಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ಶಿವಾನಂದ ಬಣವಿ ಅವರು ಮಾಲಾರ್ಪಣೆಯನ್ನ ನೆರವೇರಿಸಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಮಹಾಂತೇಶ್ ಹರ್ಜನ್ ಅವರು ವೇದಿಕೆ ಕಡೆ ಆಗಮಿಸಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಮಹಾಂತೇಶ್ ಹರ್ಜನ್, ಈ ಒಂದು ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಮಹಾಂತೇಶ್ ಹರ್ಜನ್ ಅವರು ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಮಾಲಾರ್ಪಣೆಯನ್ನ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಮಹಾಂತೇಶ್ ಹರ್ಜನ್ ಅವರು ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಮಾಲಾರ್ಪಣೆಯನ್ನ ಸ್ವೀಕಾರ ಮಾಡಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೇನೆ ರವಿ ಕಟ್ರಿ ಅವರಿಗೆ, ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ಮಾಡೋದ್ರ ಮುಖಾಂತರ ಅವರಿಗೆ ಸತ್ಕರಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ರವಿ ಕಟ್ರಿ ಅವರಿಗೆ ನಾಗಪ್ಪ ಹತ್ತಿಕಟ್ಟಿಗೆ ಅವರಿಂದ ಮಾಲಾರ್ಪಣೆ. ಹಾಗೇನೆ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಮಹಾಂತೇಶ್ ಹರ್ಜನ್ ಅವರಿಗೆ ವಿಠಲ್ ಕಿಲಾರಿ ಅವರು ಮಾಲಾರ್ಪಣೆಯನ್ನ ಮಾಡೋದ್ರ ಮುಖಾಂತರ ಸ್ವಾಗತವನ್ನ ಕೋರ್ಬೇಕಂತೇಳಿ ವಿನಂತಿ ಮಾಡ್ಕೊತಾ ಇದ್ದಾರೆ. ರವಿ ಕಟ್ರಿ ಅವ್ರು ಹೋಗ್ಬರಿ. ಹಾಗೇನೆ ಶಶಿಧರ್ ಗೌಡ್ರ ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಶಶಿಧರ್ ಗೌಡರ್ ಅವರಿಗೆ ಶಿವಾನಂದ ಬಣವಿ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಶಶಿಧರ್ ಗೌಡರ್ ಅವರಿಗೆ ಶಿವಾನಂದ ಬಣವಿ ಅವರಿಂದ ಇಲ್ಲಿಗೆ ಮಾಲಾರ್ಪಣೆ. ಸ್ವಾಗತ ಮಾಲಾರ್ಪಣಾ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಈಗ ಅತಿಥಿಗಳ ಭಾಷಣ ನಮ್ಮೆಲ್ಲರ ಹಿರಿಯರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜನ ಹಾರುಗಪ್ಪ ಅವರು ದಯವಿಟ್ಟು ಒಂದೆರಡು ಅತಿಥಿಗಳ ಭಾಷಣವನ್ನು ಮಾಡಬೇಕಾಗಿ ವಿನಂತಿ. ಪ್ರಪ್ರಥಮವಾಗಿ ಶ್ರೀ ಮಾರುತೇಶ್ವರ ಅಡಿದಾವರಿಗಳಲ್ಲಿ ವಂದಿಸುತ್ತಾ ಇವತ್ತಿನ ದಿವಸ ಈ ಮಾರುತೇಶ್ವರ ಜಾತ್ರೆಯ ನಿಮಿತ್ತವಾಗಿ ಕಲಿತಂಥ ಈ ಸಾಮಾಜಿಕ ನಾಟಕದ ಉದ್ಘಾಟನೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಹಾಗೆ ಈ ನಾಟಕದ ಉದ್ಘಾಟನೆಯನ್ನು ಮಾಡಿ ಉದ್ಧಾರಕ್ಕೆ ಎಸೆದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸಹೋದರರು ಆಗಿರ್ತಕ್ಕಂಥ ರಾಯಪ್ಪ ನಾಯ್ಕರವರೇ ಹಾಗೂ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥ ಸರ್ವ ಗಣ್ಯಾತಿ ಗಣ್ಯರೇ, ಅವರಿವರೇನದೇ ವೇದಿಕೆ ಮೇಲೆ ಇರ್ತಕ್ಕಂಥ ಸರ್ವ ಹಿರಿಯರೇ, ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತು ಯುವಕ ಮಿತ್ರರೇ, ತಾಯಿಗಿಂದರೇ ಹಾಗೂ ಗುರು ಹಿರಿಯರೇ, ಇವತ್ತಿನ ದಿವಸ ಈ ಕಲೆಯ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕೆಂದು ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಲೆ ಅಂದರೆ ಏನು ಎನ್ನುವುದರ ಬಗ್ಗೆ ನಾನೇನು ಬಲ್ಲವನಲ್ಲ, ಅದಕ್ಕಾಗಿ ಹೆಚ್ಚು ಹೇಳಲು ಬಯಸುವುದಿಲ್ಲ. ಕಲೆ ಎಂದರೆ ಊಟದಲ್ಲಿಯೇ ಉಪ್ಪಿನಕಾಯಿ ಇದ್ದಂತೆ, ಉಪ್ಪಿನಕಾಯಿ ಇಲ್ಲದ ಊಟ ಹೇಗೆ ಕೈಯಾಗುತ್ತೋ ಹಾಗೆ ಕಲೆ ಇಲ್ಲದ ಜೀವನ ಬರೀ ಗೋಳಿನ ಕಥೆಯಾಗುತ್ತದೆ. ಇದನ್ನರಿತು ನಮ್ಮೂರ ಚಿಕ್ಕನಂದಿಯ ಗ್ರಾಮದ ಯುವಕ ಮಿತ್ರರು ಇಡೀ ವರ್ಷದುದ್ದಕ್ಕೂ ನಾಟಕ ಹಾಗೂ ಮನರಂಜನೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಗ್ರಾಮವನ್ನು ಕಲೆಯ ತವರೂರನ್ನಾಗಿ ಮಾಡಿಟ್ಟಿದ್ದಾರೆ. ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗಲು ತಮ್ಮೆಲ್ಲರ ಸಹಕಾರ ಹಾಗೂ ಆಶೀರ್ವಾದ ಸದಾ ಅವರ ಮೇಲೆ ಇರಲಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ, ಹಾಗೆ ಇನ್ನೊಂದು ಯುವಕ ಮಿತ್ರರಲ್ಲಿ ನನ್ನೊಂದು ಮನವಿ, ನಮ್ಮ ಜೀವನದಲ್ಲಿ ಸಂಸ್ಕಾರ ಹಾಗೂ ಶಿಕ್ಷಣ ಹಾಗೂ ಶಾರೀರಿಕ ಸದೃಢತೆ ಇವು ಮೂರು ಅತ್ಯವಶ್ಯಕವಾಗಿರುತ್ತವೆ. ಕಾರಣ
ದಯವಿಟ್ಟು ಇದರ ಬಗ್ಗೆ ಎಲ್ಲರೂ ಕಾಳಜಿಯನ್ನು ವಹಿಸಿ ತಂದೆ ತಾಯಿಯರು ಹೇಳಿದ ಮಾತನ್ನು ಪಾಲಿಸಿ ಅವರ ಮನಸ್ಸಿಗೆ ನೋವಾಗದಂತೆ ತಾವೆಲ್ಲರೂ ನಡೆದುಕೊಂಡು ಕೆಟ್ಟ ಚಟಗಳನ್ನು ಬಿಟ್ಟು ಈ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಹೋಗಲು ಮಾರುತೇಶ ತಮ್ಮೆಲ್ಲರಿಗೂ ಆಶೀರ್ವಾದ ನೀಡಲಿ ಎಂದು ಆ ಮಾರುತೇಶನಲ್ಲಿ ಪ್ರಾರ್ಥಿಸಿ ಇಲ್ಲಿ ನನಗೆ 2 ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ಸರ್ವ ಯುವಕ ಮಿತ್ರರಿಗೂ ತಾಯಿಂದರಿಗೂ ಗುರು ಹಿರಿಯರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ ಎಂಬ ನೀತಿ ಬೋಧನೆಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಬಸವರಾಜನ ಹಾರಗೊಪ್ಪ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನದಾಗಿ ಮತ್ತೋರ್ವ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ವಿಠಲ್ ಕಿಲಾರಿ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತುಗಳನ್ನ ಹೇಳಬೇಕಂತ ಅವರಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಹಾಗೂ ಎಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಇವತ್ತಿನ ಈ ಚಿಕ್ಕಣೇದಿ ಗ್ರಾಮದ ಮಾರುತೇಶ್ವರ ಓಕಳಿ ನಿಮಿತ್ತವಾಗಿ ನಾಟಕ ನಿನ್ನೆ ಕೂಡ ಈ ಒಂದು ಕರ್ಮದ ಕೂಸಿಗೆ ಧರ್ಮದ ತೊಟ್ಟಿಲು ಎಂಬ ಕಾರ್ಯಕ್ರಮ ನಿನ್ನೆ ಕೂಡ ಈ ಚಿಕ್ಕಣೇದಿ ಗ್ರಾಮದಲ್ಲಿ ನೆರವೇರಿದೆ. ಅದರಂತೆ ನಿನ್ನೆ ನಡೆದಕ್ಕಂಥ ನಾಟಕ ಕರ್ಮದ ತೊಟ್ಟಿಲಲ್ಲಿ ಇರುವಂತಹ ಕೂಸಿಗೆ ಧರ್ಮದ ತೊಟ್ಟಿಲನ್ನು ಕಟ್ಟಿದಂತ ತಾಯಿ ತಂದೆಗಳು ಆ ಒಂದು ಪಾಲನೆಯನ್ನ ಆ ಕರ್ಮದ ಕೂಸ ಮಾಡಿ ಆ ಧರ್ಮದವನ್ನು ಕಾಪಾಡಿ ಈ ಚಿಕ್ಕಣೇದಿ ಗ್ರಾಮಕ್ಕೆ ಒಂದು ಬೆಳಕಾಗಿ ಆ ಕೂಸು ಮುಂದೆ ಈ ಗ್ರಾಮದಲ್ಲಿ ಒಳ್ಳೆಯ ಒಂದು ಹೆಸರನ್ನು ತರುವಂತಹ ಕಾರ್ಯಕ್ರಮನ ಆ ಕೂಸು ಮಾಡಲಿ ಎಂದು ಆ ಮಾರುತೇಶ್ವರಲ್ಲಿ ಬೇಡಿಕೊಂಡು ನಾನು ಹರಿಸುತ್ತಾ 2 ಮಾತನ್ನು ಮುಗಿಸುತ್ತೇನೆ. ತುಂಬ ಹೃದಯದ ಅಭಿನಂದನೆಗಳು ಸಹೋದರ ವಿಠಲನ ಕಿಲಾರಿ ಅವರಿಗೆ. ಹಾಗೇನೆ ಮುಂದಿನದಾಗಿ ಮತ್ತೋರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಯಪ್ಪನ ನಾಯಕ್ ಅವರು ಈ ಒಂದು ನಾಟಕವನ್ನು ಉದ್ದೇಶಿಸಿ 1-2 ಅಭಿಪ್ರಾಯಗಳನ್ನ ಹಂಚಿಕೊಳ್ಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ಇನ್ನೊಂದು 2 ನಿಮಿಷ ಶಾಂತ ರೀತಿಯಿಂದ ಕೂತ್ಕೊಂಡ್ರೆ ಕಾರ್ಯಕ್ರಮ ಮುಗಿದ ಹೋಗ್ತದೆ. ಶ್ರೀ ಮಾರುತೇಶ್ವರ ಪಾದಾರಗಳಿಂದ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಎಲ್ಲರಿಗೆ ವಂದನೆ ಹೇಳುತ್ತಾ ಈ ನಾಟಕವು ಬಾಳೆ ಬೆಳಗಲೆಂದು ಹಾರೈಸುತ್ತಾ ಎಲ್ಲರಿಗೂ ನಮಸ್ಕಾರ ಹೇಳುತ್ತೇನೆ. ಚಿಕ್ಕದಾದರೂ ಕೂಡ ಚೊಕ್ಕದಾಗಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥ ಸಹೋದರ ರಾಯಪ್ಪನ ನಾಯಕ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಹಾಗೇನೆ ಮುಂದಿನದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಲಚಂದ್ರನ ಬರ್ವಿ ಅವರು 1-2 ಅಭಿಪ್ರಾಯಗಳನ್ನ ಹಂಚಿಕೊಳ್ಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಮಾರುತಿ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಅದರಂತೆ ಮಹಾಲಕ್ಷ್ಮಿ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರು ವಂದಿಸುತ್ತಾ ಈ ಪ್ರತಿ ವರ್ಷದಂತೆ ಈ ವರ್ಷ ನಾಟಕ ವಿಜೃಂಭಣೆಯಿಂದ ನಿನ್ನೂ ಕೂಡ ಜರುಗಿತ್ತು, ಇವತ್ತು ಕೂಡ ಜರುಗಾಕತೈತಿ. ಈಗ ಈ ಕಲೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈಗ ನಾಟಕ ಅಂತಂದ್ರ ಬರೀ ನಾಟಕ ಅಂತ ಬರೀ ಅದರಂದು ಒಳ್ಳೆ ಸುಮಾರಷ್ಟ ತಗೊಂಡ್ ಹೋಗ್ಬಾರ್ದು ನೀವು. ಈಗ ಯಾಕಂದ್ರೆ ಜಾನಪದ ಕಲೆ ಅಂತಂದ್ರ ಈ ಕಲೆ ಏನ್ ಮಾಡತ್ತಾರ ಅಂತಂದ್ರ ಎಲ್ಲಾರು ಬರೀ ಸ್ವಂಟದ ತಳಗ ಹೊಂಟಿದ್ರಿ ಎಲ್ಲರೂ. ಕಲೆ ಅಂತಂದ್ರ ಒಂದು ಆಧ್ಯಾತ್ಮಿಕ ಬಗ್ಗೆ ಆಯ್ತು, ಒಂದು ಯಾಕಂದ್ರೆ ಒಂದು ಜೀವನದಾಗ ಒಂದು ಅಳವಡಿಸ್ಕೊಂಡು ಹೋಗುವಂತದೊಂದು ಕಲೆಗಳು ಮತ್ತ ಈ ಚಿತ್ರಣಗಳು ಬರ್ತಿರ್ತಾವ. ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟ ಅದನ್ನೇ ಒಂದು ಸ್ವೀಕಾರ ಮಾಡಿ ಕೆಟ್ಟದನ್ನು ಬಿಟ್ಕಿಸಿಂದ ಒಳ್ಳೇದನ್ನ ಒಂದು ಚಂದಾಗಿ ಮಾಡ್ಕೊಂಡು ಚಂದ ಜೀವನದಾಗ ಒಂದು ಉದ್ಧಾರ ಆಗುವಂತ ಕೆಲಸ ಮಾಡ್ಬೇಕಂತ ಹೇಳಿ ಕಿಸಿಂದ ವೇದಿಕೆ ಮುಖಾಂತರ ನಾವೊಂದು ಹೇಳ್ಕೊಳ್ತೀನಿ ಹಾಗೂ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಕಮಿಟಿ ಅವರಿಗೆ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಸಮಾಜದಲ್ಲಿರ್ತಕ್ಕಂಥ ಕೆಟ್ಟದ್ದನ್ನ ಕಡೆಗಣಿಸಿ ಒಳ್ಳೆಯದನ್ನ ಮಾತ್ರ ಸ್ವೀಕರಿಸಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಬಾಲಚಂದ್ರನ ಬಣವಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನದಾಗಿ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸಹೋದರಾಗಿರ್ತಕ್ಕಂಥ ಗಂಗಪ್ಪನ ಹಾರುಗೊಪ್ಪ ಅವರು ಕೂಡ ಈ ಒಂದು ನಾಟಕವನ್ನು ಉದ್ದೇಶಿಸಿ 1-2 ಮಾತುಗಳನ್ನ ಹೇಳಬೇಕಂತ ಅವರಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಕ್ಷೇತ್ರಾಧಿಪತಿಯಾಗಿರುವಂತಹ ಮಾರುತಿ ದೇವರ ಪಾದಾರವಿಂದಗಳಲ್ಲಿ ವಂದಿಸಿ ಈ ಒಂದು ಚಿಕ್ಕನಂದಿ ಗ್ರಾಮದ ಜಾಗೃತ ಮಾರುತಿ ಒಂದು ದೇವರ ಒಂದು ದಯಮಾಡಿ 1-2 ನಿಮಿಷ ಮುಗಿದೋಯ್ತು.
ಜಾತ್ರೆಯ ನಿಮಿತ್ತವಾಗಿ ನಿನ್ನೆಯಿಂದ ಒಂದು 2 ನಿಮಿಷ ನಿನ್ನೆಯಿಂದ ಜಾತ್ರೆ ಆರಂಭವಾಗಿದ್ದು ನಿನ್ನೆ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿದವು. ಇಂದು ಕೂಡ ಈ ಒಂದು ಭವ್ಯವಾದಂಥ ವೇದಿಕೆಯಲ್ಲಿ ಈ ಒಂದು ನಾಟಕದ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಾವು ಮಾತಾಡಬೇಕಂದ್ರೆ ಈ ಒಂದು ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪೂಜ್ಯರಲ್ಲಿ ನಮಸ್ಕರಿಸಿ ಹಾಗೂ ವೇದಿಕೆ ಮೇಲೆ ಆಸೀನಾಗಿರುವಂಥ ಅವರಿವರನ್ನದೇ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸಿ ಈ ದಿನಮಾನಗಳಲ್ಲಿ ಇದೀಗ ನಮ್ಮ ಬಸವರಾಜನ ಹರಗೊಪ್ಪ ಅವ್ರು ಹೇಳಿದರು, ಯುವಕರಿಗೆ ಒಂದು ಕಿವಿ ಮಾತನ್ನು ಹೇಳಿದರು. ಅವ್ರು ಹೇಳೋದು ಅಷ್ಟೇ ಸಹಿತೈತಿ. ಯಾಕಂದ್ರೆ ಇಂದಿನ ದಿನಮಾನ ಒಳಗೆ ನಮ್ಮ ಯುವಕರು ದಾರಿ ತಪ್ಪತ್ತಾರ ಅನ್ನೋದಂದ್ರೆ ಎಲ್ಲ ಹಿರಿಯರು ಕಳವಳಿ ವ್ಯಕ್ತಪಡಿಸ್ತಾರೋ, ಆದ್ರೆ ಅದಕ್ಕೆ ಅವ್ರನ್ನ ಸರಿ ದಾರಿ ತರುವಂಥ ಪ್ರಯತ್ನವನ್ನು ನಾವು ಕೂಡ ಮಾಡ್ತಾ ಇಲ್ಲ. ಯಾಕಂದ್ರೆ ಯಾರೂ ಕೂಡ ಈಗ ಮೊದಲ ಏನಿತ್ತಂದ್ರೆ ಊರಾಗ ಹಿರಿಯರು ಕೂತ್ರೆ ಅವ್ರ ಮುಂದೆ ದಾಟಿ ಹೋಗಿರ್ಕಿಲ್ಲ ನಾವು. ಆದ್ರೆ ಈಗ ಆ ಒಂದು ಪದ್ಧತಿ ಹೊಂಟೈತಿ. ಯಾಕೆ ಹೊಂಟೈತಿ ಅನ್ನೋದನ್ನ ನಾವು ಎಲ್ಲರೂ ವಿಚಾರ ಮಾಡ್ಕೊಂಡು ಅದನ್ನ ಸರಿದಾರಿಗೆ ತರುವಂಥ ಕೆಲಸವನ್ನು ಮಾಡಬೇಕು. ಯಾಕಂದ್ರೆ ಯುವಕರಿಗೆ ನಾವು ವಿಶೇಷವಾಗಿ ನಮ್ಮ ತಂದೆ ತಾಯಿಗಳಿಗೆ ನೀವು 10 ಕೋಟಿ ರೂಪಾಯಿ ಗಳಿಸಿದ್ರು ಖುಷಿ ಪಡಂಗಿಲ್ಲ. ಅವ್ರ ತಂದೆ ತಾಯಿಗಳು ಯಾವಾಗ ಖುಷಿ ಪಡ್ತಾರಂದ್ರ ಆ ಮಗನ ಬಗ್ಗೆ ಊರಾಗ 4 ಮಂದಿ ಕಟ್ಟಿ ಕೂತ ಅವ ಮೂಲಿಮಣಿ ಗಂಗಾಪನ ಮಗಪ್ಪ ಅಂದ್ರ ಅವನ ತಂದೆ ಖುಷಿ ಆಗಿರ್ತೈತಿ. 10 ಕೋಟಿ ರೂಪಾಯಿ ಗಳಿಸಿದ್ರು ಖುಷಿ ಸಿಗಂಗಿಲ್ಲ ಅವ್ರ ಅಪ್ಪ ತಂದೆಗೆ. ತಂದೆ ತಾಯಿ ಹೆಸರನ್ನ ನಾವೇನಾದ್ರೂ ಯಾರಾದ್ರೂ ಅವ ಮೂಲಿಮಣಿ ಮಾದೇವಪ್ಪನ ಮಗ ಅಂದ್ರೆ ನನಗೆ ಕಿಮ್ಮತ್ ಬರಂಗಿಲ್ಲ. ನಮ್ಮಪ್ಪ ಆ ಗಂಗಾಪನ ಮಗ ಮಾದೇವಪ್ಪ ಅಂದ್ರೆ ಕಿಮ್ಮತ್ ಬರ್ತಿರ್ತೈತಿ. ಯಾಕಂದ್ರೆ ತಂದೆ ತಾಯಿಗಳು ನೀ 10 ಕೋಟಿ ಗಳಿಸು 20 ಕೋಟಿ ಗಳಿಸು ಬೇರೆ ದೇಶಕ್ಕೆ ಅಡ್ಡಾಡಿ ಬಾ, ಏನಾಗೋದೈತಿ? ತಂದೆ ತಾಯಿಗಳನ್ನ ಖುಷಿ ಪಡ್ಲಿಲ್ಲ ಅಂದ್ರೆ ನಾವು ಏನು ಜೀವನದ ಹುಟ್ಟು ಏನು ಮಾಡೋದೈತಿ? ಏನು ಸಾರ್ಥಕ ಇಲ್ಲ ನಮ್ಮ ಜೀವನ. ಆ ಒಂದು ನಿಟ್ಟಿನೊಳಗ ನಮ್ಮ ಯುವಕರು ಯಾಕಂದ್ರೆ ಜೀವನದಾಗ ಏನು ಸಾರ್ಥಕ ಐತಿ? ನಾವು ತಂದೆ ತಾಯಿ ನಮ್ಮನ್ನ ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ ಖುಷಿ ಪಡಲಿಲ್ಲ ನಾವು ಏನಾದ್ರೂ ಗಳಿಸಿ ಅದನ್ನ ಮಾಡಿ ಇದನ್ನ ಮಾಡಿ ಯಾವುದು ಏನು ಇಲ್ಲಿ ಇಟ್ಕೊಂಡು ಹೋಗಕ್ಕೆ ನಾವು ತೊಗೊಂಡು ಹೋಗಕ್ಕೆ ಏನು ಬಂದೇ ಇಲ್ಲ, ಎಲ್ಲ ಬಿಟ್ಟು ಹೋಗೋದೈತಿ. ಆದ್ರೆ ತಂದೆ ತಾಯಿಗಳ ಒಂದು ಕಣ್ಣಲ್ಲಿ ಆನಂದದ ಬಾಷ್ಪವಾದ ಕಣ್ಣೀರ ನನ್ನ ಮಗ ನನ್ನ ಊರಾಗ ನನ್ನ ಹೆಸರು ತಂದಪ್ಪ ಅಂತೇಳಿ ಅವ್ರು ಏನಾರ ಮನ್ಯಾಗ ಕೂತು ಗಂಡ ಹೆಂಡತಿ ಮಾತಾಡ್ರಿ, ಅದಕ್ಕಿಂತ ಯಾವುದೂ ಹೆಚ್ಚಿಂದಿಲ್ಲ ಅನ್ನುವಂಥ ಮಾತನ್ನು ನಾನು ಯುವಕರಿಗೆ ಕಿವಿಮಾತು ಹೇಳ್ತೀನಿ. ಆ ಒಂದು ನಿಟ್ಟಿನೊಳಗ ನಮ್ಮ ಯುವಕರು ಈ ಒಂದು ದುಶ್ಚಟಗಳಿಗೆ ಇದೇ ಬಾಲಚಂದ್ರನ ಬನ್ವಿ ಅವರು ಹೇಳಿದ್ರು, ಅಂತ ಒಂದು ದುಶ್ಚಟಗಳಿಗೆ ನಾವು ಬಲಿ ಆಗಲ್ಲ. ನಮ್ಮ ಉತ್ತಮವಾದಂಥ ಸಮಾಜ ನಿರ್ಮಾಣ ಮಾಡಕ ನಾವು ಈ ಹಿರಿಯರ ಒಂದು ಮಾರ್ಗದರ್ಶನದೊಳಗ ನಾವೆಲ್ಲಾದ್ರೂ ಕೂಡಿ ಮಾಡಿದ್ದಾದ್ರೆ ನಮ್ಮ ಜೀವನ ಮುಂದಿನ ಭವಿಷ್ಯ ಉಜ್ವಲ ಆಕೈತಿ. ಆ ಒಂದು ನಿಟ್ಟಿನೊಳಗ ನಮ್ಮ ಯುವಕರು ಈಗಿನ ಒಂದು ದುಶ್ಚಟಗಳಿಗೆ ಸರಾಯಿ ಆಗಿರ್ಬೋದು, ಯಾವುದೇ ಒಂದು ದುಶ್ಚಟಗಳಿಗೆ ನಾವು ಬಲಿ ಆಗಲ್ಲ. ಒಂದು ಶಾರೀರಿಕ ಸದೃಢವಾದಂಥ ಶರೀರವನ್ನು ಇಟ್ಕೊಂಡು ನಾವು ಜೀವನ ಮಾಡಿದ್ದಾದ್ರೆ ನಮ್ಮ ಜೀವನ ಹುಟ್ಟಿ ಬಂದದಕ್ಕೂ ಸ್ವಾರ್ಥಕ್ಕಾಗೈತಿ ಅನ್ನುವಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಈ ಒಂದು ಯುವಕರು ಈ ಒಂದು ಮಾರುತೇಶ್ವರನ ಒಂದು ಈ ಜಾತ್ರೆಯ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡ್ಕೋಬೇಕು. ಯಾಕಂದ್ರೆ ನಾವು ಹೇಳೋದು ಹೋಗೋದು ಆಗಬಾರ್ದು. ಆ ಒಂದು ಸಂಕಲ್ಪ ಮಾಡ್ಕೊಂಡು ನಾವು ಮುಂದಿನ ದಿನಮಾನಗಳು ಮುಂದಿನ ವರ್ಷದೊಳಗಾಗಿ ಒಂದು 50% ನಮ್ಮ ಜೀವನದ ನಾವು ಸುಧಾರಣೆ ಹಾಕೋಣಂತ ಒಂದು ಸಂಕಲ್ಪವನ್ನು ನಾವು ಇಂದು ಮಾಡಿದ್ದಾದ್ರೆ ಆ ಮಾರುತಿ ಮೆಸ್ತಾನು ಆ ಒಂದು ನಿಟ್ಟಿನೊಳಗೆ ನಾವೆಲ್ಲರೂ ಕೂಡಿ ಆ ಒಂದು ದೇವರ ಅನುಗ್ರಹವನ್ನು ಪಡ್ಕೊಂಡು ಈ ಒಂದು ನಾಡಿನಲ್ಲಿ ಉತ್ತಮ ಶರೀರವನ್ನು ಕಾಪಾಡಿಕೊಂಡು ನಾವು ಬದುಕುವಂತ ಕೆಲಸವನ್ನು ನಾವು ಮುಂದಿನ ದಿನಮಾನ ಮಾಡೋಣ ಅಂತ ಹೇಳಿ ಈ ಒಂದು ನಿಟ್ಟಿನೊಳಗೆ ಈ ನಮ್ಮ ಮಾರುತೇಶ್ವರನ ಆಶೀರ್ವಾದ ಮತ್ತು ಈ ಒಂದು ದೇವಾನ ದೇವತೆಗಳ ಆಶೀರ್ವಾದದಿಂದ ಮಳೆ ಬೆಳೆ ಚೆನ್ನಾಗಿ ರೈತರ ಒಂದು ಎಲ್ಲ ಕಷ್ಟ ಕಾರ್ಪಣ್ಯಗಳು ಬೆಳಗಲಿ, ಅವು ಎಲ್ಲ ಕಷ್ಟ ನೀಗಲಿ ಅನ್ನುವಂಥ ಒಂದು ಮಾರುತೇಶ್ವರನಲ್ಲಿ ತಮ್ಮೆಲ್ಲರ ಪರವಾಗಿ ಬೇಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ತುಂಬ ಧನ್ಯವಾದ ಹೇಳಿ ನಮಸ್ಕರಿಸ್ತಾರೆ. ನಮಸ್ಕಾರ. ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ಹೇಳ್ತಾರೆ, ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದ್ರ ಜೊತೆಗೆ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ, ದೇವರೆಂಬುದು ಮಾತೆ ತಂದೆ ತಾಯಿಗಳ ಸ್ವರೂಪದಲ್ಲಿ ಇರ್ತಕ್ಕಂಥ ಮಾತನ್ನ ಬಹಳಷ್ಟು ಮಾರ್ಮಿಕವಾಗಿ ಹೇಳಿರ್ತಕ್ಕಂತಹ ಸಹೋದರ ಗಂಗಪ್ಪನ ಹರಗೊಪ್ಪ ಅವರಿಗೆ ಕಮಿಟಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿರೂಪಾಕ್ಷ ಕುಲಕರ್ಣಿ ಅವರು ಎಲ್ಲಿದ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಹನುಮಂತ್ ಪತ್ತಾರ್ ಅವರು ಕೂಡ ಎಲ್ಲಿದ್ರು ಕೂಡ ವೇದಿಕೆ ಮೇಲೆ ಆಗಮಿಸ್ಬೇಕಂತೇಳಿ ವಿನಂತಿಯನ್ನು ಕೊಡ್ತಾ ಇದ್ದಾರೆ. ಹಾಗೇನೆ ಬಾಳೇಶ್ ಪೂಜಾರಿ ಅವರು ಕೂಡ ಎಲ್ಲಿದ್ರು ಬೇಗನೆ ವೇದಿಕೆ ಮೇಲೆ ಆಗಮಿಸ್ಬೇಕಂತೇಳಿ ಈ 3 ಅತಿಥಿಗಳನ್ನ, ಹಾಗೇನೆ ಸುಭಾಷ್ ಶಾಬಂದ್ರಿ ಅವರು ಈ 4 ಸಹೋದರರು ಬೇಗನೆ ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಮಾಲಾರ್ಪಣೆಯನ್ನ ಸ್ವೀಕಾರ ಮಾಡ್ಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾನೆ. ವಿರೂಪಾಕ್ಷ ಕುಲಕರ್ಣಿ ಅವರಿಗೆ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹನುಮಂತ್ ಪತ್ತಾರ್ ಅವರು ಬಾಳೇಶ್ ಪೂಜಾರಿ ಅವರು ಹನುಮಂತ್ ಪತ್ತಾರ್ ಅವರು ಎಲ್ಲಿದ್ರು ಕೂಡ ಬೇಗನೆ ವೇದಿಕೆ ಮೇಲೆ ಆಗಮಿಸಬೇಕಂತ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಅವರಿಗೆ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನ ನೆರವೇರಿಸಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ರವಿ ಕಟ್ರಿ ಅವರು ಪ್ರೀತಿಯಿಂದ ನಾಗಪ್ಪ ಹತ್ತಿಕಟ್ಟಿಗೆ ಅವರು ಮಾಲಾರ್ಪಣೆಯನ್ನು ಮಾಡಿದ್ರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ.
ದಯಮಾಡಿ ಈಗ ಇದಾದ ಮೇಲೆ ಮುಂದಿನ ಕಾರ್ಯಕ್ರಮ ವಂದನಾರ್ಪಣಾ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನು ಹಾಗೂ ಸಹೋದರ ಲಕ್ಷ್ಮಣ್ ಬನ್ನಿ ಅವರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆಗಮಿಸಿರ್ತಕ್ಕಂಥ ಎಲ್ಲ RCB ಟೀಮ್ನ ಅಭಿಮಾನಿಗಳನ್ನ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಬಯಸ್ತಾ ಎಲ್ಲ RCB ಅಭಿಮಾನಿಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ. ಈ ಸರ ಕಪ್ ನಮ್ಮದ ಅನ್ನುವಂತ ಮಾತನ್ನ ಹೇಳುತ್ತಾ ಲಕ್ಷ್ಮಣ್ ಬನ್ನಿ ಅವರು ವಂದನಾರ್ಪಣೆ ಮಾಡ್ಬೇಕಂತ ಅನ್ಸ್ಕೋತಾ ಇದ್ದಾರೆ. ಎಲ್ಲ ಪ್ರೇಕ್ಷಕರಲ್ಲಿ ವಿನಂತಿ, ಕೇವಲ 2 ನಿಮಿಷದಲ್ಲಿ ನಾವು ವಂದನಾರ್ಪಣೆ ಕಾರ್ಯಕ್ರಮ ಮುಗಿಸಿಬಿಡ್ತೀನಿ. ನಿಮ್ ಕಷ್ಟು ನಮ್ಗೆ ಅರ್ಥ ಆಗ್ತಾ ಇದೆ. ಹನುಮಂತೇವರ ಪಾದ ಕಮಲಗಳಿಗೆ ನಮಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಂಕರ್ ಬಿರಾದಾರ್ ಮಹಾಸ್ವಾಮಿಗಳಿಗೆ ಎಲ್ಲ ನಮ್ಮ ಚಿಕ್ಕನಂದಿ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದರಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ PKPS ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಇನ್ನುಳಿದ ಸರ್ವ ಸದಸ್ಯರು, ಅದರಂತೆ SDMC ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರು, ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದರಂತೆ ಈ ನಾಟ್ಯ ಸಂಘದ ನಮ್ಮ ಚಿಕ್ಕನಂದಿ ಗ್ರಾಮದ ಗುರು ಹಿರಿಯರಾಗಿರ್ತಕ್ಕಂಥ 1 ತಿಂಗಳಿಂದ ಹನುಮಂತೇವರ ಜಾತ್ರೆಯ ಓಕಳಿಯನ್ನು ನೇಮಿಸಿ ಅದಕ್ಕೆ ಕಷ್ಟಪಟ್ಟು ತಮ್ಮ ಮನೆ ಕೆಲಸಗಳನ್ನು ಬಿಟ್ಟು ಅತ್ಯಂತ ವಿಜೃಂಭಣೆಯಿಂದ ಏನೂ ಅಡೆತಡೆ ಆಗದೆ ಈ ಸಲ ಅತ್ಯಂತ ವಿಜೃಂಭಣೆಯಿಂದ ಓಕಳಿ ನೆರವೇರಿಸಿ ಕೊಟ್ಟಿರ್ತಕ್ಕಂಥ ಪ್ರಮುಖ ಹಿರಿಯರಾಗಿರ್ತಕ್ಕಂಥ ಮಾದೇವ್ ಬಣಿವಿ ಹಾಗೂ ಸುಭಾಷ್ ನಂದಿ, ಅಲ್ಲು ಬೋರನ್ನವರ್, ಸುಭಾಷ್ ತುಳಸಿಗೇರಿ, ಉದ್ದಪ್ಪ ಹತ್ತಿಗಡಿಗೆ, ಈ 5 ಪ್ರಮುಖ ಸರ್ವ ಸದಸ್ಯರು ಗುರು ಹಿರಿಯರು ಇವರು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಮಾರುತಿ ದೇವರ ನಾಟ್ಯ ಸಂಘ ಆಗಲಿ ಓಕಳಿ ಆಗಲಿ ನೆರವೇರಿಸಿ ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಚಿಕ್ಕನಂದಿ ಊರದ ಗ್ರಾಮದ ಸಮಸ್ತ ಗುರು ಹಿರಿಯರ ಪರವಾಗಿ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದರಂತೆ ಕೊನೆಯದಾಗಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಚಿಕ್ಕನಂದಿ ಗ್ರಾಮ ಆಗಲಿ, ಪಂಚನಾಟ ಆಗಲಿ, ಹಿರೇನಂದಾಗಲಿ, ಮಮಲಾಪುರ ಆಗಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪ್ರೇಕ್ಷಕರಿಗೆ ಹಾಗೂ ಗುರು ಹಿರಿಯರಿಗೆ ಹಾಗೂ ಕೂತಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೆ ಹಾಗೂ ಕಲಾ ಅಭಿಮಾನಿಗಳಿಗೆ, ಕಲಾ ರಸಿಕರಿಗೆ ಹಾಗೂ ಯುವಕರಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನಃ ಸುಖಿನೋ ಭವಂತು. ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗೋಣ. ಧನ್ಯವಾದಗಳು. ಈ ವರ್ಷ ಶ್ರೀ ಮಾರುತೇಶ್ವರ ಜಾತ್ರೆ ಅತಿ ವಿಜೃಂಭಣೆಯಿಂದ ಜರುಗಿದೆ. ಇದಕ್ಕೆ ನಿಜವಾಗ್ಲೂ ಈ ಎಲ್ಲ ಹಿರಿಯರ ಪರಿಶ್ರಮ ಹಾಗೂ ಗ್ರಾಮಸ್ಥರ ಸಹಕಾರ ಫಲವಾಗಿ ಅತ್ಯುತ್ತಮವಾದಂತ ಜಾತ್ರಾ ಮಹೋತ್ಸವ ಜರುಗಿದೆ. ಹಾಗೆ ವೇದಿಕೆಯ ಅಕ್ಕಪಕ್ಕ ನಿಂತಿರ್ತಕ್ಕಂಥ ಕಲಾ ಪ್ರೇಮಿಗಳು ಕೂತ್ಕೊಳ್ಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ನಾಟಕಕ್ಕೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ರಾಯಪ್ಪ ನಾಯ್ಕರು 1,001 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹಾಗೇನೆ ಮತ್ತೋರ್ವ ಗಣ್ಯರಾಗಿರ್ತಕ್ಕಂಥ ಮಹೇಶ್ ಮಮದಾಪುರ ಅವರಿಗೆ ಈ ಒಂದು ನಾಟಕದ ಕಂಪನಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ರವಿ ಮಾದರ್ ಅವರು ಮಾಲಾರ್ಪಣೆಯನ್ನು ಮಾಡ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಹಾಗೇನೆ ಸುಭಾಷ್ ಸಿಪ್ಪಿರಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಅವರಿಗೆ ರವಿ ಮಾದಾರ್ ಅವರು, ಬಾಬು ದಾಸರ್ ಅವರು ಮಾಲಾರ್ಪಣೆಯನ್ನು ಮಾಡ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಮತ್ತೆ ನೋಡೋರು ಸಾಗರ್ ಶಿವಶರಣ ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೇನೆ ಮತ್ತೋರ್ವ ಗಣ್ಯರಾಗಿರ್ತಕ್ಕಂಥ ಗುಣವರ್ಧರ್ ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ರವಿ ಹಾಗೂ ಭೀಮ್ಸಿ ಅವರು ಮಾಲಾರ್ಪಣೆಯನ್ನ ಮಾಡಿ ಅವರಿಗೆ ಸತ್ಕರಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ.